ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ರೀ. ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ನಂಬಲ್ರಿ ಜನ ಇದನ್ನು ಹೇಳಿದರೆ. ಅಯ್ಯಮ್ಮ ಬತ್ತಾಳೆ, ಅಲ್ಲ ಕಣಮ್ಮ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ ಅಂದರೆ, ಆಕಾಶ ಕಳ್చి ಬೀಳಲ್ಲಮ್ಮ, ಬೈ ಚಾನ್ಸ್ ಬಿದ್ದೋಗ್ಬಿಟ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳುತ್ತೆ ಅಮ್ಮ ಅಂದರೆ ನಂಬೋಕೆ ತಯಾರಿಲ್ಲ ಅಯ್ಯಮ್ಮ. ಏನು ಮಾಡೋದು ನಾನು? ಆದ್ದರಿಂದ ದಯವಿಟ್ಟು ಸೋನಿಯಾ ಗಾಂಧಿ ಕಷ್ಟ ಸೋನಿಯಾ ಗಾಂಧಿಗೆ, ನಿಮ್ಮ ಕಷ್ಟ ನಿಮಗೆ, ಆನೆ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ. ಅದಕ್ಕೋಸ್ಕರ ನಮ್ಮ ಕಷ್ಟಗಳದ ಮಧ್ಯೆ ಸುಖವಾಗಿ ಬದುಕಬೇಕು. ಇಂಥ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು, ಮಾಡಿದವ್ರಿಗೆ ಅಪ್ರಿಸಿಯೇಟ್ ಮಾಡಬೇಕು. ಇಂಥ ಸ್ವಾಮೀಜಿಗಳ ಆಶೀರ್ವಚನ ಕೇಳಬೇಕು, ಕಾಲಿ ನಮಸ್ಕಾರ ಮಾಡಬೇಕು. ಆಶೀರ್ವಾದ ಯಾವತ್ತೂ ನಮ್ಮನ್ನು ಕಾಪಾಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಏನನ್ನ ಜಾಸ್ತಿ ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ಯಾಕಂದ್ರೆ ನಾನು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ಥ್ಯಾಂಕ್ ಯು. ಜೀವನದ ವೈಚಾರಿಕ ವಿಚಾರಧಾರೆಗಳನ್ನು ತಮ್ಮದೇ ಮಾತುಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿರ್ತಕ್ಕಂಥ ಡಾಕ್ಟರ್ ಅಂಜಿನಪ್ಪ ಟಿ ಎಚ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪದ್ಮಶ್ರೀ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಶ್ರೀಯುತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವೈದ್ಯರನ್ನು ಗುರುತಿಸಿ ಅವರಿಗೆಲ್ಲ ಗೌರವವನ್ನು ವೈದ್ಯರತ್ನ ಪ್ರಶಸ್ತಿಯ ಮೂಲಕ ಕೊಟ್ಟು ಅವರನ್ನು ಗೌರವಿಸಿದಂಥ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರತಕ್ಕಂಥ ಪೂಜ್ಯರಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿದಂಥ ಈಗಾಗಲೇ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ನಿರ್ಗಮಿಸಿದ್ದಾರೆ. ಮತ್ತು ಪದ್ಮಶ್ರೀ ಪುರಸ್ಕೃತರಾದಂಥ ಖ್ಯಾತ ಮನೋವೈದ್ಯರಾದಂಥ ಆತ್ಮೀಯರಾದಂಥ CR ಚಂದ್ರಶೇಖರ್ ಅವರೇ, ಈಗ ತಾನೇ ನಮ್ಮೆಲ್ಲರನ್ನೂ ಬಹಳ ಚೆನ್ನಾಗಿ ನಕ್ಕು ನಲಿಸಿದಂಥ ಡಾಕ್ಟರ್ ಅಂಜನಪ್ಪ ಅವರೇ, ಇದರ ಆಯೋಜಕರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವೈದ್ಯ ಮಿತ್ರರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಈಗಾಗಲೇ ಡಾಕ್ಟರ್ ಚಂದ್ರಶೇಖರ್ ಅವರು ಬಹಳ ಸರಳವಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ನಮ್ಮ ಬದುಕು ಸಾಗ್ತಾ ಇದೆ, ಯಾವ ರೀತಿ ನಾವು ಆರೋಗ್ಯ ಸಮಸ್ಯೆಗಳನ್ನು, ಅದರಲ್ಲೂ ವೈದ್ಯರುಗಳು ಯಾವ ರೀತಿ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಉತ್ತಮವಾದಂಥ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ನೋಡಿ, ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ತುಂಬ ಲವಲವಿಕೆ ಇತ್ತು. ಅವರು ಡ್ಯಾನ್ಸ್ ಮಾಡ್ತಾಯಿದ್ರು, ಸ್ವಲ್ಪ ಮಿನಿ ಡ್ಯಾನ್ಸ್ ಅಂತ ಏನು ಹೇಳ್ತೇವೆ. ಅಂದರೆ ಬಾಡಿ ಯಾವಾಗಲೂ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳ್ತೇವೆ. ಸೊ ಸ್ವಲ್ಪ ಬಗ್ಗೋದು ಹೇಳೋದು ಸ್ವಲ್ಪ ಹಾಗೆ. ಸೊ ಅದರಿಂದ ಅವರು ತುಂಬ ಆರೋಗ್ಯವಾಗಿದ್ದಾರೆ, ಆರ್ಥರೈಟಿಸು ಇಲ್ಲ. ಯಾಕೆಂದರೆ ಈ ಬದುಕೇ ಒಂದು ABCD ಆಗಿ ಮಾರ್ಪಟ್ಟಾಗಿದೆ. ಈಗ ನೋಡಿ, ಮಕ್ಕಳಿಗೆ ABCD ಜೀವನನೇ ಬೇರೆ, ದೊಡ್ಡವರಿಗೆ ABCD ಜೀವನನೇ ಬೇರೆ. ಮಕ್ಕಳಿಗೆ ABCD ಜೀವನ ಅದು ಈ ತಂತ್ರಜ್ಞಾನ ಮತ್ತು ಗಣಕೀಕರಣದ ಸಂದರ್ಭದಲ್ಲಿ A ಅಂದರೆ ಏನು, ಆ್ಯಂಡ್ರಾಯ್ಡ್ ಅಂತ ಹೇಳ್ತೇವೆ. B ಅಂದರೆ ಬ್ಲೂಟೂತು, C ಅಂದರೆ ಕಂಪ್ಯೂಟರು, D ಅಂದರೆ ಡ್ಯಾನ್ಸು. ಅದೇ ನಮ್ಮ ವಯಸ್ಸಾದಂಥ ಸಂದರ್ಭದಲ್ಲಿ ABCD ಲೈಫ್ ಯಾವಾಗಿರುತ್ತೆ ಅಂದರೆ, A ಅಂದರೆ ಆರ್ಥರೈಟಿಸು, B ಅಂದರೆ ಬ್ಲಡ್ ಪ್ರೆಷರು, C ಅಂದರೆ ಕೊಲೆಸ್ಟ್ರಾಲು, D ಅಂದರೆ ಡಯಾಬಿಟೀಸ್. ಸೊ ಈ ರೀತಿ ಹೋಗುತ್ತೆ. ಅಂದರೆ ಚಂದ್ರಶೇಖರ್ ಅವರು ಬಹಳ, ಏಕೆಂದರೆ ದ ಮೆಂಟಲ್ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಫಿಸಿಕಲ್ ಹೆಲ್ತ್. ಯಾಕೆಂದರೆ ಈ ಭೌತಿಕ ಆರೋಗ್ಯ ಏನಿದೆ ಅದನ್ನು ಕಂಡುಹಿಡಿಯೋದು ಇತ್ತೀಚಿನ ದಿನಗಳಲ್ಲಿ ಸುಲಭ ಅಂತಲೇ ಹೇಳ್ತೀವಿ. ಎಲ್ಲ ಇನ್ವೆಸ್ಟಿಗೇಷನ್ಸ್ ಇದೆ, ಏನು ಎಲ್ಲ
ಇವತ್ತು ಏನು ಸಿ ಟಿ ಸ್ಕ್ಯಾನ್, MRI, ಆ್ಯಂಜಿಯೋಗ್ರಾಮ್, ಎಕೋ ಅಥವಾ ಎರ್ರೇ ಆಫ್ ಬ್ಯಾಟ್ರಿ ಆಫ್ ಲ್ಯಾಬ್ರೇಟರಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಇದೆ. ಅದೇ ಮಾನಸಿಕ ಕಾಯಿಲೆಗಳನ್ನ ಕಂಡುಹಿಡಿಬೇಕಾದ್ರೆ ಬಹಳ ಕಷ್ಟ. ಅದರಿಂದ ನಮ್ಮ ಮಾನಸಿಕ ಆರೋಗ್ಯ ಭೌತಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಆಟೋಮ್ಯಾಟಿಕ್ಕಾಗಿ ನಮ್ಮ ಫಿಸಿಕಲ್ ಆರೋಗ್ಯ ಕೂಡ ನಮ್ಮ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಹೆಚ್ಚು ದಿನ ಇವಾಗ ಏನಾಗುತ್ತೆ, ನಮ್ಮದು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ದಾರೆ 32 ವರ್ಷ ಲೈಫ್ ಸ್ಪ್ಯಾನು. ಇವತ್ತು ಲೈಫ್ ಸ್ಪ್ಯಾನ್ ಎಷ್ಟಿದೆ? ಆವ್ರೇಜು 70-71. ಅದರಲ್ಲಿ ಯಂಗಸ್ರಲ್ಲಿ ಇತ್ತೀಚಿನ ಅಧ್ಯಯನದಲ್ಲಿ 75, ಆವ್ರೇಜ್ ಲೈಫ್ ಸ್ಪ್ಯಾನ್ 75 ಆಗ್ತಾಯಿದೆ. ಯಾಕೆ ನಂತರ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು 74, ಕೇರಳ 75, ಕರ್ನಾಟಕ 71, ಸ್ವಲ್ಪ ನಾರ್ತಲ್ಲಿ ಕಡಿಮೆ ಆಗ್ತದೆ. ಸೊ ಇಂಡಿಯಾ ಇಸ್ ಎ ಕಂಟ್ರಿ ಇನ್ ಡೈವರ್ಸಿಟಿ, ದಟ್ ವಿ ಆಲ್ ನೋ ಅಬೌಟ್ ಇಟ್. ಸೊ ಅದಕ್ಕೋಸ್ಕರ ಇವತ್ತು ನಾವೆಲ್ಲ ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ಭಾವನೆಗಳು ಕಡಿಮೆ ಆಗ್ತಾ ಇದೆ. ಈಗ ನೋಡಿ, ಹಿಂದೆ ಇದೆಲ್ಲ ಯಾವ ರೀತಿ ಕಾಲ ಬದಲಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಕಾಲ ಬದಲಾಗಿಲ್ಲ ನನ್ನ ಅರ್ಥದಲ್ಲಿ. ಕಾಲ ಚಂದ್ರ ಅಲ್ಲೇ ಇದೆ, ಸೂರ್ಯ ಅಲ್ಲೇ ಇದೆ. ಮೊನ್ನೆ ತಾನೇ ಚಂದ್ರಗ್ರಹಣ ನಾನು ನೋಡಿದ್ದೇವೆ. ಅಂದರೆ ಮನುಷ್ಯ ಅಂದರೆ ಅವನ ಆಚಾರ ವಿಚಾರಗಳು ಬದಲಾವಣೆ ಆಗಿದೆ, ಅವನ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಅವನ ನಿರೀಕ್ಷೆಗಳು ಬದಲಾವಣೆ ಆಗಿದೆ. ಹೀಗಾಗಿ ಹೆಚ್ಚು ಸಮಸ್ಯೆಗಳಿಗೆ ನಾವು ಸಿಗಾಕೋತಾ ಇದ್ದೀವಿ ಇವಾಗ. ಸೊ ಹಿಂದೆ ಇವಾಗಲೂ ಕೂಡ ಐರೋಪ್ಯ ದೇಶದಲ್ಲಿ ಒಂದು 4-5 ಸಿಟೀಸ್ ಸ್ಟಡಿ ಮಾಡಿದ್ದಾರೆ. ಅವು ಅಂದರೆ ನೆಮ್ಮದಿ, ತೃಪ್ತಿ, ಏನು ಈ ದೇಹಕ್ಕೆ ಆರೋಗ್ಯವೇ ಕೊಡುಗೆ ಅಂತ ಹೇಳ್ತೇವೆ. ಎರಡನೇದು ಸಂತೃಪ್ತಿಯೇ ಒಂದು ಸಂಪತ್ತು ಅಂತ ಹೇಳ್ತೇವೆ. ನಡವಳಿಕೆಯೇ ಒಂದು ಉತ್ತಮವಾದಂಥ ಸಂಬಂಧ. ಅಲ್ಲಿ ಏನು ಅಭ್ಯಾಸ ಮಾಡಿದ್ದಾರೆ ಅಂದರೆ, ಆ ಊರಲ್ಲಿ ಏನಾಗುತ್ತೆ, ಯಾರು ಎಲ್ಲ ಅನ್ಯೋನ್ಯವಾಗಿದ್ದಾರೆ, ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ, ತುಂಬ ಯಾವುದೇ ಒಂದು ಅಹಂಕಾರ ಇಲ್ಲ, ಯಾವುದೇ ಒಂದು ಜಗಳ ಇಲ್ಲ, ಯಾವುದೇ ಒಂದು ವೈಮನಸ್ಸಿಲ್ಲ. ಆಹಾರ ಪದಾರ್ಥ ಕೂಡ ತುಂಬ ಸರಳವಾಗಿದೆ. ಅಂದರೆ ಅಲ್ಲಿ ಲೈಫ್ ಸ್ಪ್ಯಾನ್ ಎಷ್ಟಿದೆ ಅಂದರೆ ಆ್ಯಾವ್ರೇಜ್ 110 ಇಯರ್ಸ್ ಇದೆ. ಅದರಿಂದ ಬಹಳ ಮುಖ್ಯವಾದದ್ದು ನಾವು ನಮ್ಮ ಆರೋಗ್ಯದ ಮೇಲೆ, ಅಂದರೆ ನಮ್ಮ ಸಂಗಾತಿ ಯಾರು, ಹೆಂಡ್ತಿನ, ಗಂಡನ, ಮಕ್ಕಳ, ನಮ್ಮ ಸಂಗಾತಿ, ನಮ್ಮ ದೇಹ, ನಮ್ಮ ಸಂಗಾತಿ. ಸೊ ನಮ್ಮ ಪರ್ಮನೆಂಟ್ ವಿಳಾಸ ಯಾವುದು? ನಮ್ಮ ಶರೀರವೇ ನಮ್ಮ ಪರ್ಮನೆಂಟ್ ಅಡ್ರೆಸ್. ಅಂದರೆ ನಮ್ಮ ಆರೋಗ್ಯವನ್ನು, ನಮ್ಮ ದೇಹ, ನಮ್ಮ ಸಂಗಾತಿಯನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬಹಳ ಇದೆ. ಹೀಗಾಗಿ ಇವತ್ತು ಇಂಟರ್ನ್ಯಾಷನಲ್ ಸೂಯಿಸೈಡ್ ಡೇ ಅನ್ನೋದು ಕೂಡ ಚಂದ್ರಶೇಖರ್ ಅವರು ಬಹಳ ಒತ್ತಾಗಿ ಹೇಳಿದ್ದಾರೆ. ಇವತ್ತು ನೋಡ್ಬೋದು, ಅಂದರೆ ವಾಟ್ ಈಸ್ ಲೈಫ್, ಇಂಗ್ಲೀಷಲ್ಲಿ ಹೇಳ್ತೀವಿ, ಲೈಫ್ ಈಸ್ ಎ ಚಾಯ್ಸ್ ಬಿಟ್ವೀನ್ ಏಜಿಂಗ್ ಆ್ಯಂಡ್ ಗ್ರೋಯಿಂಗ್ ಅಂತ. ಲೈಫ್ ಈಸ್ ಎ ಚಾಯ್ಸ್ ಬಿಟ್ವೀನ್ ಏಜಿಂಗ್ ಆ್ಯಂಡ್ ಗ್ರೋಯಿಂಗ್. ಏಜಿಂಗ್ ಆ್ಯಡ್ಸ್ ಇಯರ್ಸ್ ಟು ಲೈಫ್ ಆ್ಯಂಡ್ ಯುವರ್ ಆ್ಯಕ್ಚುಲಿ ಗ್ರೋಯಿಂಗ್ ಆ್ಯಡ್ಸ್ ಲೈಫ್ ಟು ದಿ ಇಯರ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಈಗ ಏಜು ಮತ್ತು ಲೈಫ್ಗೆ ಬಹಳ ಸ್ವಲ್ಪ ವ್ಯತ್ಯಾಸ ಇದೆ. ಏಜ್ ಅಂದ್ರೇನು? ಟೈಮ್ ಸ್ಪೆಂಟ್ ವಿತ್ ನಾಟ್ ಲವ್ಡ್ ಒನ್ಸ್ ಅಂತ ಏಜ್. ಲೈಫ್ ಅಂದರೆ ಟೈಮ್ ಸ್ಪೆಂಟ್ ವಿತ್ ಲವ್ಡ್ ಒನ್ಸ್. ಸೊ ಅದಕ್ಕೋಸ್ಕರ ಬಹಳ ಏಜು ಮತ್ತು ಲೈಫ್ಗೂ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಸೊ ಹೀಗಾಗಿ ಇವತ್ತು ಭಾರತ ದೇಶದಲ್ಲಿ 60% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದಲೇ ಆಗ್ತಾಯಿದೆ. ಯಾವುದು ಜೀವನ ಶೈಲಿ ಆಧಾರಿತ ಕಾಯಿಲೆ? ಈಗಾಗಲೇ ಹೇಳಿದ್ದಾರೆ, ಹಾರ್ಟ್ ಅಟ್ಯಾಕಿಂದ ಹಿಡಿದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಡಯಾಬಿಟೀಸ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಅಥವಾ ಸ್ಟ್ರೋಕ್ ಆಗ್ಬೋದು. ಈಗ 6ನೇದು ಈ ಪಟ್ಟಿಗೆ ಸೇರಿದೆ, ಈ ಲೈಫ್ ಸ್ಟೈಲ್ ಡಿಸೀಸ್ ಪಟ್ಟಿಗೆ 6ನೇದು ಸೇರಿದೆ. ಅಂದರೆ ಯಾವುದಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಆ್ಯಂಡ್ ಲೋನ್ಲಿನೆಸ್. ಅಂದರೆ ನಾವು ಕಂಪ್ಯೂಟರ್ ಆಗ್ಬೋದು, ಐಪ್ಯಾಡ್ಸ್ ಆಗ್ಬೋದು, ಟ್ಯಾಬ್ಸ್ ಆಗ್ಬೋದು. ನಂತರ ಇನ್ನೊಂದು ಲೋನ್ಲಿನೆಸ್, ಒಂಟಿತನ ಅಂದರೆ ಒಬ್ಬರೇ ಇದ್ದಾರೆ ಅಂತ ಒಂಟಿತನ ಇಲ್ಲ.
ಈಗ ನೋಡ್ಬೋದು ನೀವು ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ನೀವು ಬಸ್ ಸ್ಟೇಷನ್ನಲ್ಲಿ ಅಥವಾ ಏರ್ಪೋರ್ಟಲ್ಲೂ ಹೋದಂಥ ಹಿಂದೆ ಎಲ್ಲ ಏನಾಗಿತ್ತು, ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದನ್ನೇ ಹೇಳ್ತಾ ಇದ್ರು ಅವರು. ನೀವು ಯಾವ ಊರು, ಯಾವ ಭಾಗದಲ್ಲಿ ಬಂದಿರಿ, ಏನು ನಿಮ್ಮ ಮಕ್ಳು ಏನು ಮಾಡ್ತಾ ಇದ್ದಾರೆ, ಏನು ಎಲ್ಲಿ ಹೋಗ್ತಾ ಇದ್ದೀರಿ. ಈಗ 10 ಜನ ಕೂತಿದ್ರೆ 10 ಜನ ಕೂಡ ಮೊಬೈಲ್ ಫೋನೇ ನೋಡ್ತಾ ಇರ್ತಾರೆ. ಮನೆಯಲ್ಲೂ ಅಷ್ಟೇ ಎಷ್ಟೋ ಜನ ಮೊಬೈಲ್ ಫೋನು ಅಥವಾ ಸೀರಿಯಲ್ ನೋಡುವಾಗ ಮನೆಯಲ್ಲಿ ಕಳ್ತನ ಆದರೂ ಗೊತ್ತಾಗಿಲ್ಲ ಎಷ್ಟೋ ಜನರಿಗೆ. ಸೀರಿಯಲ್ ಕಂಟಿನ್ಯೂ ಆಗಿದೆ. ಅದಕ್ಕೋಸ್ಕರ ಇವತ್ತು ಒಂದು ಸಿಟ್ಟಿಂಗ್ ಡಿಸೀಸ್ ಅಂತ ಇದೆ. ಒಂದೇ ಜಾಗದಲ್ಲಿ ಸತತವಾಗಿ 5 ಗಂಟೆ ಕೂತರೆ ಅದು 5 ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ, ಸಿಟ್ಟಿಂಗ್ ಡಿಸೀಸ್. ಇದು ಸ್ವಲ್ಪ ಹೆಣ್ಮಕ್ಳಲ್ಲಿ ಅಫ್ಕೋರ್ಸ್ ಕೆಲವು ವೃತ್ತಿಯ ಇದು ವೃತ್ತಿಪರತ ಅದು ಪ್ರೊಫೆಷನಲ್ ಹಜಾರ್ಡ್ ಆಗುತ್ತೆ. ಕೆಲವರು ಕೂತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಇವನ್ ನಿಂತ್ಕೊಳ್ಳೋದು ಈಸ್ ಎನ್ ಎಕ್ಸರ್ಸೈಸ್. ಅಥವಾ ಸ್ವಲ್ಪ ಆ ಕಡೆ ಈ ಕಡೆ. ಈಗ ನೋಡಿ, ನೀವೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಾಲೀಕರುಗಳು ಅವರ ಸರ್ವೆಂಟ್ಸ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಆ ಸರ್ವೆಂಟ್ಸ್ ಅವರ ಆರೋಗ್ಯ ಚೆನ್ನಾಗಿರುತ್ತೆ, ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ. ಸರ್ವೆಂಟ್ಸ್ ಆರೋಗ್ಯ. ಅದಕ್ಕೋಸ್ಕರ ಈಗ ನಾವು ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ನಾನು ದೆಹಲಿಗೆ ಇವಾಗ ಪಾರ್ಲಿಮೆಂಟ್ ಮೆಂಬರ್ ಆದಮೇಲೆ ಸೆಷನ್ ಟೈಮಲ್ಲಿ ಎಲ್ಲ ಹೋಗ್ತಾ ಇದ್ವಿ. ನನಗೆ ನಿಜವಾಗ್ಲೂ ಐ ರಿಯಲಿ ಎಂಜಾಯ್. ಅಫ್ಕೋರ್ಸ್ ಈವನ್ ಟುಡೇ ನಾನು ಪಾರ್ಲಿಮೆಂಟ್ ಸದಸ್ಯ ಆಗಿದ್ದರೂ ಕೂಡ ಸೋಮವಾರ ಬುಧವಾರ 2 ದಿವಸ ನಾನು ಬೆಂಗಳೂರಲ್ಲಿದ್ದಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಕಾರ್ಡಿಯಾಲಜಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ನಮ್ಮ ವೃತ್ತಿಯನ್ನು ನಾವು ಬಿಡಬಾರ್ದು, ಬಹಳ ಮುಖ್ಯವಾದದ್ದು. ನಾವು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಬೇಕು. ನೀವು ಎಷ್ಟೇ ಸಂಪತ್ತಿರಲಿ, ನಿಮಗೆ ಎಷ್ಟೇ ಅನುಕೂಲ ಇರಲಿ, ನಿಮಗೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ. ಇವಾಗ ನೋಡಿ, ಈಗೇನಾದರೂ ಒಂದು ಪದಾರ್ಥ ಬಿದ್ದಿರುತ್ತೆ, ನೀವು ಯಾವಾಗಲೂ ಬಗ್ಗಿರಲಿಲ್ಲ ಅಂದರೆ ಒಂದು ಸರಿ ಬಗ್ಗಿದ್ರೆ ಸೊಂಟ ಇಟ್ಕೊಂಡಂಗೆ ಆಗುತ್ತೆ. ಅದೇ ನೀವು ಪದೇ ಪದೇ ಬಗ್ಗಿದ್ರೆ ಅದು ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಾನು ನಿರ್ದೇಶಕನಾಗಿದ್ದಾಗ ಕೆಲವರೆಲ್ಲ ಬೆನ್ನೋವು ಅಥವಾ ಕತ್ತು ನೋವು ಅಂತ ಬರೋರು ಎಷ್ಟು 30 ವರ್ಷ 32 ವರ್ಷ. ಅದರ ಅರ್ಥ ಅವ್ರು ಸರಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ಯಾರ್ಯಾರು ಜಾಸ್ತಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ಸಾಮಾನ್ಯವಾಗಿ ಇದೆಲ್ಲ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕು. ಅದು ಸಣ್ಣ ಕೆಲಸ ಆಗ್ಬೋದು, ದೊಡ್ಡ ಕೆಲಸ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ಯಾಲ್ಯೂಟ್ ಯುವರ್ ವರ್ಕ್, ಯು ನೀಡ್ ನಾಟ್ ಸ್ಯಾಲ್ಯೂಟ್ ಎನಿಬಡಿ. ಇಫ್ ಯು ಪಲ್ಯೂಟ್ ಯುವರ್ ವರ್ಕ್, ಯು ಹ್ಯಾವ್ ಟು ಪಲ್ಯೂಟ್ ಲಾಟ್ ಆಫ್ ಪೀಪಲ್. ಯು ಹ್ಯಾವ್ ಟು ಸಲ್ಯೂಟ್ ಲಾಟ್ ಆಫ್ ಪೀಪಲ್ ಇಫ್ ಯು ಪಲ್ಯೂಟ್ ಯುವರ್ ವರ್ಕ್. ಅಂದರೆ ಯಾವಾಗಲೂ ಅಷ್ಟೇ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು. ಈ ಒತ್ತಡ ಅಂದ್ರೇನು? ಇವತ್ತು ಇಡೀ ಪ್ರಪಂಚ, ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಅಥವಾ ವಯಸ್ಸಾದವರಾಗ್ಬೋದು, ಇವತ್ತು ಎಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ಒತ್ತಡ ಅಂದರೆ ನಾವೇ ಇದನ್ನು ಮಾಡಿಕೊಂಡಂತಹ ಕೆಲಸ. ಅದರಲ್ಲೂ ವೈದ್ಯರು, ಈಗಾಗಲೇ ವೈದ್ಯರುಗಳು ನಿಜವಾಗೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ, 3 ಮಿಲಿಯನ್ಸ್ ಪೀಪಲ್ ಆರ್ ಡೈಯಿಂಗ್ ಫ್ರಮ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್. 30 ಮಿಲಿಯನ್. ಹಿಂದೆ ಏನಾಗಿತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಕಾಯಿಲೆಗೆ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು. ಇವತ್ತೇನಾಗಿದೆ, ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಬರ್ತಾ ಇದ್ದಾರೆ. 20 ವರ್ಷ 22 ವರ್ಷ, ಎಷ್ಟು 24 ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಆಗ್ಬೋದು, 23 ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗ್ಬೋದು, 19 ವರ್ಷದ ಕೂಲಿ ಕಾರ್ಮಿಕರಾಗ್ಬೋದು, ಅಥವಾ 29 ವರ್ಷದ ಗೈನಕಾಲಜಿಸ್ಟು, 39-40 ವರ್ಷದ ನೆಫ್ರಾಲಜಿಸ್ಟು, ಸುಮಾರು ನೋಡ್ತಾನೆ ಇದ್ದೀವಿ. ಅಂದರೆ ಈಗ ನಾವು ಏನಾಗಿದೆ, ತುಂಬ ಇವತ್ತು ವೈದ್ಯರು ಈಗಾಗಲೇ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಬಗ್ಗೆನೂ ಹೇಳಿದ್ದಾರೆ. ವೈದ್ಯರಿಗೆ ಈಗ 2 ಅಧ್ಯಯನ ಬಂದಿದೆ. ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಸುಮಾರು 10 ವರ್ಷ ವೈದ್ಯರುಗಳಿಗೆ ಇವತ್ತು ಕಡಿಮೆ ಆಗ್ತಾಯಿದೆ. ಇದಕ್ಕೆಲ್ಲ ಏನಾಗಿದೆ, ಇವತ್ತು ಜನರ ನಿರೀಕ್ಷೆ, ರೋಗಿಗಳ ನಿರೀಕ್ಷೆ ಏನಾಗಿದೆ, ಮರಣ ಹೊಂದಿದ ರೋಗಿಯನ್ನು ಕೂಡ ನೀವು ಬದುಕಿಸ್ಬೇಕು ಅನ್ನೋ ಒತ್ತಡ. ಆಸ್ಪತ್ರೆಗೆ ಈಸ್ ಬ್ರಾಡ್ ಡೆಡ್, ಇಲ್ಲ ನೀವೇನಾದರೂ ಮಾಡಬೇಕು, ಇಲ್ಲ ಸ್ಟ್ರೆಚ್ಚರಲ್ಲಿ ಇಳಿಸುವ ಕೈ ಈಗ ಆಡ್ತಾಯಿತ್ತು, ಆಗ ಆಡ್ತಾಯಿತ್ತು, ಸುಮ್ಮನೆ ಏನೋ ಉಸಿರಾಡ್ತಾ ಇದ್ದ. ಸೊ ಈ ಒತ್ತಡ ತುಂಬ ಜಾಸ್ತಿ ಆಗಿದೆ ವೈದ್ಯರುಗಳ ಮೇಲೆ. ನೀವು ವೈದ್ಯರುಗಳಲ್ಲಿ ಏನಾಗಿದೆ ಅಂದರೆ, ನಾವು ಇವತ್ತು ವರ್ಕಿಂಗ್ ಅವರ್ಸು, ಬರ್ನೌಟು, ಇದೆಲ್ಲನೂ ನೋಡ್ತಾನೆ ಇದ್ದೇವೆ. ಸೊ ವೈದ್ಯರಲ್ಲಿ ಬಹಳ ಮುಖ್ಯವಾದದ್ದು, ನಾವು ಮಾಡಬೇಕಾಗಿರೋ ಕೆಲಸ, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಬಹಳ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ನಾವು ನೈಟೆಲ್ಲ ಕೆಲಸ ಮಾಡಿರ್ತೀವಿ, ಬೆಳಗ್ಗೆ ಎಲ್ಲ ಕೆಲಸ ಮಾಡಿರ್ತೀವಿ, ಎಲ್ಲೋ ಒಂದು ಕಡೆ ಸ್ಲಿಪ್ ಆಫ್ ದಿ ಟಂಗು, ಒಂದು ಸಣ್ಣ ಇದು ಲೂಸ್ ಟಾಕ್ ಆದರೆ
ಬಹಳ ಮುಖ್ಯವಾದದ್ದು. ಕಮ್ಯುನಿಕೇಷನ್ ಸ್ಕಿಲ್ಲು, ನಾವು ಹೇಳುವ ರೀತಿ ಆಗ್ಬೋದು, ಅದನ್ನು ನಾವು ಇದು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಏನಾಗಿದೆ ಅಂದರೆ, ಇವತ್ತು ಯಾವುದು ಕಾಲ, ಈ ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಎರಡು ಬಹಳ ಕೆಟ್ಟ ಆವಿಷ್ಕಾರಗಳು ಯಾವುದಪ್ಪ ಅಂದರೆ, ಈ ಮನುಕುಲದಲ್ಲಿ ಒಂದು ದುಡ್ಡು, ಎರಡನೇದು ಮೊಬೈಲ್ ಫೋನ್. ಇವೆರಡರಿಂದನೂ ತುಂಬ ಒತ್ತಡ ಇದೆ. ನೋಡಿ, ದುಡ್ಡು ಎಷ್ಟು ಕೈ ಬದಲಾಯಿಸಿದರೂ ಸೆಕೆಂಡ್ ಹ್ಯಾಂಡ್ ಅಂತ ಅನ್ನೋದೇ ಇಲ್ಲ ಯಾರು. ನಂತರ ಭಾರವಿಲ್ಲದ ನೋಟಿಗೆ ಬೆಲೆ ಕೊಡ್ತೇವೆ ಹೊರತು ಭಾರವಾದ ಭಾವನೆಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಭಾರವಿಲ್ಲದ ನೋಟಿಗೆ ಬೆಲೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಮೊಬೈಲ್ ಫೋನ್ ಆಯಿತು, ಇದರ ಉಪಯೋಗ ಇದೆ. ಇವತ್ತು ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಾ ಇದೆ. ಸಾಮಾಜಿಕ ಇದರಲ್ಲೂ ಕೂಡ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬೇರೆ ಬಂದಿದೆ, ಕೃತಿಕ ಬುದ್ಧಿಮತ್ತೆ. ಅದರಿಂದ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು, ಯಾರನ್ನು ಬೇಕಾದರೂ ತೋರಿಸ್ಬೋದು, ಏನೇನೋ ತೋರಿಸ್ಬೋದು. ಇವತ್ತು ಕೆಲವೆಲ್ಲ ಸೋಷಿಯಲ್ ಕಂಟೆಂಟ್ ಏನಿದೆ, ಇವತ್ತು ನೇಪಾಳದಲ್ಲಿ ನೋಡಿ ಯಾವ ರೀತಿ ಆಗಿದೆ. ಅಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲಿ ಸಂಸತ್ತು ಸುಟ್ಟಿದ್ದಾರೆ. ಪ್ರಧಾನಮಂತ್ರಿ ಅವರ ಮಡದಿಯನ್ನು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅವರು ಸುಟ್ಟಿದ್ದಾರೆ. ಇವತ್ತು ಸಾಮಾಜಿಕ ಜಾಲತಾಣವನ್ನು ನಾವು ಇವಾಗ ಡೆಫಿನೆಟಾಗಿ ಅದನ್ನು ನಿಯಂತ್ರಣ ಮಾಡಲೇಬೇಕಾಗಿದೆ. ಅಲ್ಲದೇ ಇದ್ದರೆ ಇವತ್ತು ಮಕ್ಕಳು, ಈಗ ನೋಡಿ, ಈಗ ಒತ್ತಡ ಮಕ್ಕಳಿಂದಲೇ ಬರ್ತಾ ಇದೆ. ಇವತ್ತು ಇಂಟರ್ನ್ಯಾಷನಲ್ ಸೂಯಿಸೈಡ್ ಡೇ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದು ಕೇವಲ SSLC PUC ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, IIM, IIT, ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, ಎಲ್ಲೋ ಒಂದು ಕಡೆ ಇವತ್ತು ಶಿಕ್ಷಕರು, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಏನೋ ಒಂದು ಬಾಂಧವ್ಯ, ಒಂದು ಪ್ರೀತಿ ಏನೂ ಕಾಣ್ತಾ ಇಲ್ಲ. ಯಾಕೆಂದರೆ ನಾನು ಪ್ರಾಧ್ಯಾಪಕರಾಗಿ ಕೆಲಸ ನಿರ್ದೇಶಕರಾಗಿ ಕೆಲಸ ಮಾಡುವಾಗ ಎಷ್ಟು ಜನ ವಿದ್ಯಾರ್ಥಿಗಳು, ನಾನು ಕೋರ್ಸ್ ಬಿಡ್ತೀನಿ, DM ಕಾರ್ಡಿಯಾಲಜಿ ಓದಲಿಕ್ಕಾಗಲ್ಲ, MCH ನನಗೆ ಓದೋಕ್ಕಾಗಲ್ಲ, ಅವ್ರನ್ನೆಲ್ಲ ಕರೆಸಿ ಬಿಡೋದು ಬೇಡ, ಏನೂ ಇಲ್ಲ, ನಾವು ಮಾಡಿದಷ್ಟೇ, ಏನೇ ಪ್ರಾಬ್ಲಮ್ ಇದ್ದರೆ ನನಗೆ ಹೇಳಪ್ಪ. ಅವ್ರ ಫೋನ್ ನಂಬರ್ ನಾನು ತೊಗೊಂಡು ವಾರಕ್ಕೊಂದ್ಸರಿ ನಾನೇ ಫೋನ್ ಮಾಡ್ತಾಯಿದ್ದೆ, ಹೇಗಿದ್ದೀರಿ, ಹೌ ಆರ್ ಯು ಫೀಲಿಂಗ್ ನಾನೇ ಮಾಡ್ತಾಯಿದ್ದೆ. ಆಮೇಲೆ ನಿನಗೇನಾದರೂ ರಜಾ ಬೇಕಾ ತಗೊಳ್ಳಿ, ಆಮೇಲೆ ಏನಾದರೂ ರೌಂಡ್ಸ್ ಸಿಕ್ಕಿದರೆ, ವಾರ್ಡಲ್ಲಿ ರೌಂಡ್ಸ್ ಮಾಡೋವಾಗ ಸಿಕ್ಕಿದರೆ ನಾನು ಅವರ ಭುಜದ ಮೇಲೆ ಕೈ ಹಾಕೋತಾ ಇದ್ದೆ. ಆ ರೀತಿ ಬಾಂಧವ್ಯಗಳಿದ್ದರೆ ನಂತರ ಎಲ್ಲರೂ ಕೂಡ ಅವರು ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗೋದ್ರು. ಇವತ್ತೇನಾಗಿದೆ, IIM ಆಗ್ಬೋದು, IIT ಆಗ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗ್ಬೋದು, ಅವರೆಲ್ಲ ನೀವು ಹೋದರೆ ಏನೋ ಒಂದು ಅಲ್ಲಿ ಯಾರು ಈಗ ಅಂಜನಪ್ಪರು ಹೇಳ್ತಾ ಇದ್ದಾರೆ ನಗುವಿನ ಮಹತ್ವ ಏನು ಅಂತ. ಯಾರ ಮುಖದಲ್ಲೂ ನಗು ಇಲ್ಲ. ಎಲ್ಲ ಏನೋ ಒಂದು ಇಡೀ ಪ್ರಪಂಚವೇ ತಲೆ ಮೇಲೆ ಬಿದ್ದಾಗೆ, ಯಾರೋ ಒಬ್ಬರು ವಿಚಾರಿಸೋದಿಲ್ಲ, ಎಲ್ಲ ಐಸೋಲೇಷನ್, ಒಂದೊಂದು ರೂಮು. ಆಯಿತು, ದೇ ಆರ್ ಬ್ರಿಲಿಯಂಟ್ ಮೈಂಡ್ಸ್, ದೇ ಆರ್ ನವಡೇಸ್ ಡಿಜಿಟಲೈಸೇಷನ್ ಆಗ್ತಾ ಇದೆ, ಡಿಜಿಟಲ್ ಡೈಮಂಡ್ಸ್ ಅಂತಲೇ ಹೇಳ್ಬೋದು ಅವ್ರನ್ನ, ಅದೆಲ್ಲ ಸರಿ. ಆದರೆ ಇವತ್ತು ನಾವು ನಮ್ಮ ಆರೋಗ್ಯವನ್ನು ನೋಡ್ಕೊತಾ ಇಲ್ಲ. ಇದೇನಾಗಿದೆ, ಸ್ಪರ್ಧೆ. ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧೆ. ಏನಕ್ಕೆ ಸ್ಪರ್ಧೆ? ಒಂದು, ನಾನು ಹೆಚ್ಚು ಹಣವನ್ನು ಗಳಿಸಬೇಕು ಅಂತ ಸ್ಪರ್ಧೆ, ಇನ್ನೊಂದು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಸ್ಪರ್ಧೆ, ಇನ್ನೊಂದು ಹೆಚ್ಚು ಅಧಿಕಾರಗಳನ್ನು ಗಳಿಸಬೇಕು. ಎಲ್ಲ ಬೇಗ ಆಗಬೇಕು. ಇಲ್ಲೇ ಬಂದಿರೋದು ಎಲ್ಲ ಬೇಗ ಆಗಬೇಕು. ಅದಕ್ಕೆ ಬೇಗ ಕಾಯಿಲೆ ಬರ್ತಾಯಿದೆ. ಎಲ್ಲ ಬೇಗ ಆಗಬೇಕು. ಇವತ್ತು ಸಕ್ಕರೆ ಕಾಯಿಲೆ, ಮಧುಮಕ್ಕಳಲ್ಲಿ ಮಧುಮೇಹ, ಮಧುಮಕ್ಕಳಲ್ಲಿ ಮಧುಮಕ್ಕಳಲ್ಲಿ ಹೃದಯಾಘಾತ. ಎಲ್ಲಿ ಕೆಲವೆಲ್ಲ ಚೌಲ್ಟ್ರಿಯಿಂದನೇ ಕರ್ಕೊಬಂದಿದ್ದಾರೆ ಗಂಡುಗಳನ್ನ ಹಾರ್ಟ್ ಅಟ್ಯಾಕ್ ಆಗಿ. ಅದು ಏನು ಅರೇಂಜ್ಡ್ ಮ್ಯಾರೇಜು, ಏನು ಯಾವುದೇ ಇದಿಲ್ಲ. ಸೊ ಅದರಿಂದ ಇವತ್ತು ಇದಕ್ಕೆಲ್ಲ ಪ್ರಾಬ್ಲಮ್ ಏನಾಗಿ ಎಲ್ಲ ಫಸ್ಟ್ ಟೈಮೇ ಆಗಬೇಕು ಅಂತ. ಬಹುಶಃ ಎರಡು ಅದ್ಭುತಗಳು ಅನಿಸುತ್ತೆ ನನಗೇನು, ಅಂದರೆ ಮೂರ್ಛೆ ಹೋಗತಕ್ಕಂಥ ಅದ್ಭುತಗಳು. ಯಾವುದು ಅಂದರೆ, ರಾಜಕಾರಣಿ ಅಧಿಕಾರ ಬೇಡ ಅಂದಾಗ, ಹೆಂಗಸರುಗಳು ಒಡವೆ ಬೇಡ ಅಂದಾಗ. ಸೊ ಅದು ಎರಡು. ಮೊನ್ನೆ ಯಾರೋ ಹೇಳ್ತಾಯಿದ್ರು, ಒಬ್ಬ ಸ್ಯಾರಿ, ಜಸ್ಟ್ ಇನ್ ಲೈಟರ್ ವೇನ್, ಯಾರೋ ಈ ಸ್ಯಾರಿ ಕೊಂಡ್ಕೊಳ್ಳೋಕೆ ಹೋಗಿದ್ರಂತೆ. ಅವನು ಸೇಲ್ಸ್ ಬಾಯ್ ಇದ್ದವನಿಗೆ ಮೂರ್ಛೆ ಹೋಗ್ಬಿಟ್ನಂತೆ. ಯಾಕೆಂದರೆ ಅಲ್ಲಿ ಹೋದಂಥ ಇಬ್ಬರು ಮಹಿಳೆಯರು ಕೂಡ
ಸ್ಯಾರಿ ಸೆಲೆಕ್ಷನ್ 30 ಸೆಕೆಂಡಲ್ಲಿ ಮಾಡಿಬಿಟ್ರಂತೆ. ಅಂದರೆ ಒಂದು ನಿಮಿಷವೂ ಇಲ್ಲ, ಅವನಿಗೆ ಶಾಕ್ ಆಗೋಗುತ್ತಂತೆ. ಅದಕ್ಕೋಸ್ಕರ ಇವತ್ತು ನಾವು ಆಗತಕ್ಕಂಥ ರೀತಿ ಇವತ್ತು ಯಾವ ರೀತಿ ಆಗಿದೆ ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳು, ಪ್ರೊಫೆಷನಲ್ ಕಾಲೇಜಸ್ಸು, ನಾವು ಇವಾಗೇನಾಗಿದೆ, ಇವಾಗಲೂ ನಾನು ಕೇಳ್ತಾ ಇರ್ತೀನಿ, ತುಂಬ ಕೀಳಾಗಿ ಕಾಣೋಂಥದ್ದು ನಮ್ಮ ಕಲೀಗ್ಸ್ ಆಗ್ಬೋದು, ಐ ಮೀನ್ ಜೂನಿಯರ್ ಕಲೀಗ್ಸು, ಅವರು ನಮ್ಮಷ್ಟೇ ಓದಿರ್ತಾರೆ. ನಾವು ಯು ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಅದರ್. ನಾವು ಜಾಸ್ತಿ ದಿನ ಬದುಕಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸಮಾಜದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಒಂದು ದೈಹಿಕ ಆರೋಗ್ಯ ಮುಖ್ಯ, ಇನ್ನೊಂದು ಮಾನಸಿಕ ಆರೋಗ್ಯ ಮುಖ್ಯ, ಇನ್ನೊಂದು ಸಾಮಾಜಿಕ ಆರೋಗ್ಯ ಮುಖ್ಯ, ನಾಲ್ಕನೇದು ಸಂಸಾರದ ಆರೋಗ್ಯದ ಮುಖ್ಯ. ಇವೆಲ್ಲ ಬಹಳ ಮುಖ್ಯವಾದದ್ದು. ಇತ್ತೀಚೆಗಂತೂ ಕೆಲವೆಲ್ಲ ಈ ಪ್ರೊಫೆಷನಲ್ ಕಾಲೇಜಸ್ಸಲ್ಲಿ ತುಂಬ ಈ ಪೋಸ್ಟ್ ಗ್ರ್ಯಾಜುಯೇಟ್ಸ್ನ, ಅದರ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಬಹಳ ಕೀಳಾಗಿ ಕಾಣುವಂಥದ್ದು, ಕೆಟ್ಟ ಶಬ್ದಗಳನ್ನು ಉಪಯೋಗಿಸೋಂಥದ್ದು, ನಿಜವಾಗ್ಲೂ ಅದಕ್ಕೋಸ್ಕರ ವಿ ಆರ್ ಕ್ರಿಯೇಟಿಂಗ್ ಎ ಪೂಲ್ ಆಫ್ ಎಜುಕೇಟೆಡ್ ಇಲ್ಲಿಟ್ರೇಟ್ಸ್. ನನಗೇನೋ ನೀವು 2 ಡಿಗ್ರಿ ಇರ್ಬೋದು, 3 ಡಿಗ್ರಿ ಇರ್ಬೋದು, ಅವರ ಭಾಷೆ ಸರಿಯಿಲ್ಲ ಅಂದರೆ, ಅವರ ನಡೆನುಡಿ ಸರಿಯಿಲ್ಲ ಅಂದರೆ, ಅಥವಾ ಅವರ ಮನೋಭಾವ ಸರಿಯಿಲ್ಲ ಅಂದರೆ ಅವರನ್ನು ನಾವು ಕರಿಬೇಕಾಗಿರೋದು ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಅಂತಲೇ ಕರಿಬೇಕಾಗುತ್ತೆ. ಎಜುಕೇಟೆಡ್ ಇಲ್ಲಿಟ್ರೇಟ್ಸ್ ಅಂತ ಕರೀತಾರೆ. ಅದರ ಎಷ್ಟು ನನಗೆ ಫೋನ್ ಮಾಡ್ತಾರೆ ಇವಾಗ, ಸರ್ ಯಾಕಪ್ಪ ಬಿಟ್ಟೆ ಅಂದರೆ, ಇಲ್ಲ ಕರೆದು ಏನು ನಿನ್ಗೆ ಯಾರು 10ನೇ ಕ್ಲಾಸದು ಹುಡುಗಂದು ಅಷ್ಟು ನಾಲೆಡ್ಜ್ ಇಲ್ಲ, ನಿನಗೆ ಯಾರು ಡಿಗ್ರಿ ಕೊಟ್ಟವರು. ಯಾವಾಗಲೂ ಅಷ್ಟೇ, ನಾವು ನಮ್ಮ ಯಾವುದಾದ್ರೂ ಜೂನಿಯರ್ ಕಲೀಗ್ಸ್ ಜೊತೆ ಏನಾದರೂ ಹೇಳೋದಾದರೆ 4 ಗೋಡೆ ಒಳಗೆ ಕರೆದು ಹೇಳಬೇಕು, ಬಹಿರಂಗವಾಗಿ ಹೇಳಬಾರ್ದು. ಯಾಕೆಂದರೆ ಅವರ ಇದೆಲ್ಲ ಸ್ಟ್ರೆಸ್ಗಳು ಜಾಸ್ತಿ ಆಗ್ತಾಯಿದೆ ಇವತ್ತು. ಈಗ ಯಾರೋ 97% ತೆಗೆದಿರ್ತಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಅದು ಬಿಟ್ಟು 3% ಯಾಕೆ ಬಿಟ್ಟೆ ನೀನು, 3% ಕಡಿಮೆ ಆಯಿತು. ದಟ್ ಈಸ್ ಲಾ ಆಫ್ ನೇಚರ್. ಇವತ್ತೇನಾಗಿದೆ, ಹಲವಾರು ಸಮಸ್ಯೆಗಳು ಇವತ್ತು. ಇದು ಯಾವ ಕಾಲ, ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನೋ ಕಾಲ ಆಗಿದೆ. ಅಂದರೆ ಜನರ ಒಂಥರ ಪ್ರೀತಿ, ವಿಶ್ವಾಸ, ಸಂಬಂಧಗಳು ಹಾಳಾಗಿದೆ. ಹಿಂದೆ ಹೇಳೋದೇ ಆದರೆ ನಾವೆಲ್ಲ ಅಫ್ಕೋರ್ಸ್ ಈಗಲೂ ಕೆಲವು ಕಡೆ ನಾವು ಬಾಳೆ ಎಲೆನಲ್ಲೇ ಊಟ ಮಾಡ್ತೇವೆ, ಆವಾಗ ಸಂಬಂಧ ತುಂಬ ಹಸಿರಾಗಿತ್ತು ಅಂತ ಹೇಳ್ತಾರೆ. ನಂತರ ಕಂಚಿನ ತಟ್ಟೆಗೆ ಶಿಫ್ಟ್ ಆದ್ವಿ, ಆವಾಗ ಸಂಬಂಧ ಒಳಿತಾ ಇತ್ತು ಅಂತ ಹೇಳ್ತಾರೆ. ಈಗ ಈ ಪೇಪರ್ ತಟ್ಟೆನಲ್ಲಿ ಊಟ ಮಾಡ್ತಾ ಸಂಬಂಧಗಳು ಹೊರದೋಗ್ತಾ ಇದೆ. ಅಂದರೆ ನೋಡಿ, ಕೆಲವರು ಅವಶ್ಯಕತೆ ಇದ್ದಾಗ ಬಂದು ಮಾತಾಡಿಸ್ತಾರೆ, ಅವರು ಅವಕಾಶವಾದಿಗಳು. ಅವಶ್ಯಕತೆ ಇಲ್ಲದೇ ಇದ್ದಾಗಲೂ ಬಂದು ನಿಮ್ಮನ್ನು ವಿಚಾರಿಸಿದರೆ ಅವರು ಹೃದಯವಂತರು ಅಂತ ಹೇಳಬೇಕಾಗುತ್ತೆ. ಇವತ್ತು ಆ ರೀತಿ ಇವಾಗ ನೋಡ್ಬೋದು, ನೀವೆಲ್ಲ ಯಾರಿಗೋ ಹೆಲ್ಪ್ ಮಾಡಿರ್ತೀರ, ಅವರು ಅಕಸ್ಮಾತ್ ನಿಮ್ಮನ್ನು ದೂರ ನೋಡಿದರೆ ಹತ್ರನೇ ಬರಲ್ಲ, ಅಲ್ಲೇ ಹೊರಟೋಗಿರ್ತಾರೆ. ಆಮೇಲೆ ಅದೇ ಇನ್ನೇನೋ ಒಂದು 2 ತಿಂಗಳಲ್ಲಿ ಅವ್ರ ಸಮಸ್ಯೆ ಇದ್ದಾಗ ಅಯ್ಯೋ ಹತ್ರ ಬರ್ತಾರೆ. ಇವತ್ತು ಸೂರ್ಯಕಾಂತಿ ಹೂವಿನ ಮನೋಭಾವದವರು ಜಾಸ್ತಿ ಆಗಿದ್ದಾರೆ. ಅದರಿಂದ ಇವತ್ತು ಒತ್ತಡ ಅಂದರೆ ಏನು, ಇಂಗ್ಲೀಷಲ್ಲಿ ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ನ ನಾವು ಕಡಿಮೆ ಇಟ್ಕೋಬೇಕಾಗುತ್ತೆ. ಹಂತವಾಗಿ ಮೇಲೆ ಬರಲಿಕ್ಕೆ ನಮ್ಮ ಯುವ ಜನತೆ ಮಾಡಬೇಕು, ಹಂತವಾಗಿ ಮೇಲೆ ಬರಬೇಕು. ಎಲ್ಲ ಫಸ್ಟ್ ಟೈಮ್. ಆಮೇಲೆ ಇವಾಗ ಹೇಳಿದರು ಎಲ್ಲ ಆಹಾರ ಪದ್ಧತಿ ಏನೇನಾಗಿದೆ ಅಂತ. ಫಾಸ್ಟ್ ಫುಡ್ ಅಂದರೆ ಏನು? ಫಾಸ್ಟ್ ಫುಡ್ ಅಂದರೆ ಪ್ರಾಣವನ್ನು ಬೇಗ ತೆಗೆದುಕೊಂಡು ಹೋಗೋದೇ ಫಾಸ್ಟ್ ಫುಡ್. ದಟ್ ಈಸ್ ದ ಡೆಫಿನೇಷನ್ ಆಫ್ ಫಾಸ್ಟ್ ಫುಡ್. ಯಾವುದು ಎಲ್ಲ ಇವಾಗ ಇದಕ್ಕೆ ಯಾವ ಪುಸ್ತಕನೂ ಓದಬೇಕಾಗಿಲ್ಲ, ಏನಿಲ್ಲ. ನಮ್ಮ ಅಜ್ಜಿಯಂದಿರು ಯಾವ ರೀತಿ ಆಹಾರ ಪದ್ಧತಿ ಇತ್ತು, ಆಹಾರ ಪದಾರ್ಥಗಳಿದ್ವು, ಅಷ್ಟನ್ನು ಮಾಡಿದರೆ, ಅಷ್ಟನ್ನು ಪಾಲಿಸಿದರೆ ಸಾಕು. ಇವತ್ತು ಇದನ್ನು ಹೇಳಲೇಬೇಕು ನಾನು. ಕೇವಲ ಆಸ್ಪತ್ರೆಗಳಿಂದ, ಕೇವಲ ಉಪಕರಣಗಳಿಂದ, ವೈದ್ಯಕೀಯ ಕಾಲೇಜುಗಳಿಂದ ಯು ಕಾಂಟ್ ಅಚೀವ್ ಹೆಲ್ತ್ ಫಾರ್ ಆಲ್. ನಮ್ಮದೊಂದು ಸ್ಲೋಗನ್ ಇದೆ, ಸರ್ವರಿಗೂ ಆರೋಗ್ಯ ಅಂತ. ಸರ್ವರಿಗೂ ಆರೋಗ್ಯ ಸಿಗಬೇಕಾದ್ರೆ ಒಂದು ಭಾಗ ಇಂಪಾರ್ಟೆಂಟ್ ಆಯಿತು, ಆಸ್ಪತ್ರೆಗಳು ಬೇಕು, ವೈದ್ಯರುಗಳು ಬೇಕು, ನಂತರ ಎಲ್ಲ ರೀತಿಯ ಸೌಲಭ್ಯಗಳು, ಉಪಕರಣಗಳು ಬೇಕು. ಸರ್ವರಿಗೂ ಆರೋಗ್ಯ ಬೇಕು ಅಂದರೆ ಬಹಳ ಮುಖ್ಯವಾದದ್ದು, ನಮಗೆ ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ಕುಡಿಯುವ ನೀರು ಬೇಕು, ಶುದ್ಧವಾದ ಆಹಾರ ಬೇಕು, ಮತ್ತು ಮನಸ್ಸು ಬೇಕು, ಶುದ್ಧವಾದ ಮನಸ್ಸು. ಇವಾಗ ನಾವು ಮನೆ ಕಟ್ಟಬೇಕಾದ್ರೆ ವಾಸ್ತು ತಜ್ಞರನ್ನು ನಾವು ಬಹಳ ಕೇಳ್ತೀವಿ. ನೀವೇನಾದರೂ 5-6 ಜನ ವಾಸ್ತು ತಜ್ಞರನ್ನು ಕೇಳ್ತಾ ಹೋದರೆ ಕೊನೆಗೆ ನಿಮ್ಮ ಮನೆಯೇ ಕಟ್ಟಡನೇ ಇರೋದಿಲ್ಲ.
ಒಬ್ಬರು ಬರ್ತಾರೆ ಈ ಕಡೆ ರಿಮೂವ್ ಮಾಡಿ ಅಂತಾರೆ, ಇನ್ನೊಬ್ಬರು ಬರ್ತಾರೆ ಈ ಕಡೆ ಮಾಡಿ. ಅದರಿಂದ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಬಹಳ ಮುಖ್ಯ. ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಸರಿ ಇದ್ದರೆ ಬಹುಶಃ ಎಲ್ಲ ಇರುತ್ತೆ. ಮನುಷ್ಯನಿಗೆ 3 ಗುಣಗಳು ಮಾತ್ರ ಇರಬಾರ್ದು ಅಂತ ಹೇಳ್ತೀನಿ ನಾನು. ಒಂದು ಅಹಂಕಾರ, ಇನ್ನೊಂದು ಅನುಮಾನ, 3ನೇದು ಅಸೂಯೆ. ಅದಿದ್ದರೆ ಅವರು ನೆಮ್ಮದಿ ಇಲ್ಲ, ಅವರೂ ನಿದ್ದೆ ಮಾಡಲ್ಲ, ಬೇರೆಯವ್ರಿಗೂ ನಿದ್ದೆ ಮಾಡಲ್ಲ. ಆಮೇಲೆ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಕಾದ್ರೆ ಎಲ್ಲರ ಹತ್ರನೂ ಹೇಳ್ಕೋಬಾರ್ದು. ನೀವು ತುಂಬ ಆತ್ಮೀಯರು. ಯಾರು ಆತ್ಮೀಯರು? ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಚೆನ್ನಾಗಿ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಮಾತನಾಡುವವರು, ಅವರು ಆತ್ಮೀಯರು. ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನರು ನೀವು ಕಷ್ಟಗಳನ್ನು ಹೇಳ್ತಾ ಹೋದರೆ ಕೆಲವ್ರ ಹತ್ರ ಬಹಳ ಖುಷಿ ಅವ್ರಿಗೆ. ಓ ಇವ್ರಿಗೆ ಇಷ್ಟೊಂದು ಸಮಸ್ಯೆ ಇದೆಯಾ, ದೇ ಎಂಜಾಯ್ ಇಟ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಯಾವ ರೀತಿ ಈಗ ನಮ್ಮ ಮಾತು ಕೂಡ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ನಮ್ಮ ಮಾತು ನೋಡಿ, ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಯಿಂದ ಗಾಯ ಆದರೆ ಮಾಯೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಅದಕ್ಕೆ ಹೇಳಿದ್ದಾರೆ, ನಾಲಿಗೆಯಲ್ಲಿ ಅಮೃತವೂ ಇದೆ, ನಾಲಿಗೆಯಲ್ಲಿ ವಿಷವೂ ಇದೆ, ನಿಮಗೆ ಬಿಟ್ಟಿದ್ದು. ಈಗೇನಾದರೂ ಒಂದೆರಡು ಒಳ್ಳೆ ಮಾತಾಡೋದಕ್ಕೆ ಏನು ದುಡ್ಡು ಕೊಡಬೇಕಾ? ಏನಾಗಿದೆ? ಅಕಸ್ಮಾತ್ ನಿಮ್ಗೆ ಒಳ್ಳೇದು ಮಾತಾಡೋಕ್ಕೆ ಇಷ್ಟ ಅಲ್ವ, ಸುಮ್ಮನಾಗ್ಬಿಡ್ಬೇಕು. ಎಷ್ಟು ಜನ ಇವತ್ತು ನಾವು ಜಸ್ಟು ಕಾರಲ್ಲಿ ಬರ್ತಾಯಿದ್ವಿ, ಅಲ್ಲಿ ಯಾರೋ ಕ್ರಾಸ್ ಮಾಡ್ತಾಯಿದ್ರು, ನಾವು ಕಾರ್ ನಿಲ್ಸಪ್ಪ ಅಂತ ಹೇಳಿದೆ. ಇನ್ನೊಬ್ಬ ನಮಗೇನೆ ನಮ್ಮ ಕಡೆನೇ ಹಿಂಗೆ ತಿರ್ಸ್ಕೊಂಡು ಹೋಗ್ತಾರೆ. ಅಂದರೆ ಈ ರೀತಿ ಇಂಪಲ್ಸಿವ್ ಬಿಹೇವಿಯರ್ ಇರಬಾರ್ದು. ನಂತರ ಯಾವಾಗಲೂ ಈ ಇಂಪಲ್ಸಿವ್ ಬಿಹೇವಿಯರು ಕೂಡ ನಮ್ಮ ಆರೋಗ್ಯವನ್ನು, ಇದೆಲ್ಲ ಅಷ್ಟೇ ನಾವೇನು ಅಂದ್ಕೊತೀವಿ, ಭಯ, ಗಾಬರಿ, ಇದೆಲ್ಲ ಚಂದ್ರಶೇಖರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂಜನಪ್ಪರು ಕೂಡ ಹೇಳಿದ್ದಾರೆ. ಭಯ, ಗಾಬರಿ ಇರುತ್ತೆ. ಭಯ ಗಾಬರಿ ಇದ್ದರೆ ಸಾಮಾನ್ಯವಾಗಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಬಟ್ ಜವಾಬ್ದಾರಿಗಳು ಜಾಸ್ತಿ ಆದಾಗ ಒತ್ತಡ ಹಾಗೇ ಆಗುತ್ತೆ. ಸ್ವಲ್ಪ ಒತ್ತಡ ಇಲ್ಲದೆ ಇದ್ದರೆ, ಈಗ ಸಪೋಸು ಒಂದು ಟ್ಯಾಂಕಲ್ಲಿ ಸ್ವಲ್ಪ ಒತ್ತಡ ಇಲ್ಲದೆ ಇದ್ದರೆ ನೀರು ಹೊರಗಡೆ ಬರೋದಿಲ್ಲ, ಪ್ಯಾಸಿವ್ ಆಗಿ ಬರಲ್ಲ. ಸ್ವಲ್ಪ ಒತ್ತಡ ಇರಬೇಕು ಜೀವನದಲ್ಲಿ, ಬಟ್ ಅತಿಯಾದ ಒತ್ತಡ ಬಹಳ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಇದ್ದರೆ ಏನು ಮಾಡಬೇಕು ನಾವು? ಅದನ್ನು ಧ್ಯಾನ ಮಾಡಬೇಕು. ಶರೀರದ ಒತ್ತಡ ತೂಕ ಜಾಸ್ತಿ ಇದ್ದರೆ, ಅಂದರೆ ಒತ್ತಡ ಅನ್ನೋದು ತೂಕ, ಕೋಪ ಅನ್ನೋದು ಒಂದು ತೂಕ. ಕೋಪ ಮನುಷ್ಯನಿಗೆ ಭಾರ. ಮನುಷ್ಯನಿಗೆ ನಿಜವಾದ ಜಾಸ್ತಿ ತೂಕಗಳು ಯಾವ್ಯಾವುದಪ್ಪ ಅಂದರೆ, ಒಂದು ಇದು ಫಿಸಿಕಲ್ ವೇಟ್ ಬಿಟ್ಬಿಡೋಣ, ಇನ್ನೊಂದು ತೂಕ ಯಾವುದು ಅಂದರೆ, ಒಂದು ಅಹಂಕಾರ ನಿಮ್ಮ ತೂಕವನ್ನು ಹೆಚ್ಚಿಗೆ ಮಾಡುತ್ತೆ, ಎರಡನೇದು ಕೋಪ ನಿಮ್ಮನ್ನು ಹೆಚ್ಚಿಗೆ ಮಾಡುತ್ತೆ. ಅದರಿಂದ ನಮ್ಮ ಮನಸ್ಸಿನ ತೂಕ ಇವೆಲ್ಲ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು? ನಾವು ಧ್ಯಾನ ಮಾಡಬೇಕು. ಎರಡನೇದು ಏನು ಮಾಡಬೇಕು? ಶರೀರದ ತೂಕ ಜಾಸ್ತಿ ಆದರೆ ವ್ಯಾಯಾಮ ಮಾಡಬೇಕು, ಜೇಬಿನ ತೂಕ ಜಾಸ್ತಿ ಆದರೆ ದಾನ ಮಾಡಬೇಕು. ಸೊ ಆ ರೀತಿ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು 30% ಹೃದಯಾಘಾತಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾಯಿದೆ. ಇದೊಂದು ನಿಜವಾಗಲೂ ಶೋಚನೀಯ. ನಾವು ಅಧ್ಯಯನ ಮಾಡಿದ್ದೇವೆ. 2013ರಿಂದ 2018 ಒಳಗಡೆ 5,000 ಯುವ ಹೃದ್ರೋಗಿಗಳನ್ನು ಹೃದಯಾಘಾತಕ್ಕೆ ಚಿಕಿತ್ಸೆ ಮಾಡಿದ್ದೇವೆ, ಬಿಟ್ವೀನ್ 18 to 40 years. ಇದರಲ್ಲಿ 8% ಮಹಿಳೆಯರಿದ್ದಾರೆ. ನಾವು MBBS ಓದುವಾಗ ಬಿಲೋ 50 years ಹೃದಯಾಘಾತ ಹೆಂಗಸರಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ವಿ. ಇವತ್ತು ಹೆಣ್ಣು ಮಕ್ಕಳಲ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲಿ 30, 40, 50 ಇದರಲ್ಲಿ ಅವ್ರಿಗೂ ಸ್ವಲ್ಪ ಈಗ ಟ್ರೆಂಡ್ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಅವರಿಗೆ ಇರತಕ್ಕಂಥ ಒತ್ತಡ ಗಂಡಸರಿಗಿಂತ ಜಾಸ್ತಿ ಒತ್ತಡ ಇದೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು ಏನಪ್ಪ ಅಂದರೆ, ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಎಷ್ಟು ಜನ ನಮಗೆ ಬರ್ತಾರೆ ಎದೆ ನೋವು, ಎದೆ ಬಡಿತ, ತಲೆನೋವು. ಯಾಕೆ ಅಂತ ಕೇಳಿದರೆ, ಇಲ್ಲ ನನ್ನ ಮಗನಿಗೆ ಮಾರ್ಕ್ಸ್ ಬಂದಿಲ್ಲ ಜಾಸ್ತಿ ಆಗಿ. ಈಗ ನಾನು ಅಂದ್ಕೊಂಡಿದ್ದು 10ನೇ ಕ್ಲಾಸು 12ನೇ ಕ್ಲಾಸು. ಏನು ನಿಮ್ಮ ಮಗ ಏನು ಓದ್ತಾ ಇದ್ದಾನೆ ಅಂದರೆ LKG. ಅದರಿಂದ ಈ ಒತ್ತಡವನ್ನು ನಾವು ಬಹಳ ಕಡಿಮೆ ಮಾಡಬೇಕು. ಯಾಕೆಂದರೆ ಈ ಒತ್ತಡ ಯಾರು ಕಡಿಮೆ ಮಾಡ್ಕೋಬೇಕು? ನಾವೇ ಕಡಿಮೆ ಮಾಡಬೇಕು. ಈಗ ನೀವು ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ಬೋದು, ಬ್ಲಡ್ ಶುಗರ್ ಮೆಷರ್ ಮಾಡ್ಬೋದು, ಕೊಲೆಸ್ಟ್ರಾಲ್ ಮೆಷರ್ ಮಾಡ್ಬೋದು. ನಿಮ್ಮ ಒತ್ತಡವನ್ನು ಯಾರು ಮೆಷರ್ ಮಾಡೋದು? ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಯಾರು ಮೆಷರ್ ಮಾಡೋದು? ಅದಕ್ಕೆ ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್, ನೋ ಎಕ್ವಿಪ್ಮೆಂಟ್. ಸೊ ಅದರಿಂದ ಇವತ್ತು ವೈದ್ಯರುಗಳಲ್ಲಿ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಬಹಳ ಮುಖ್ಯವಾದದ್ದು
ನಾವು ವರ್ಕನ್ನು ಶೇರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಗ್ರೂಪ್ ಪ್ರಾಕ್ಟೀಸ್ ಅಂತ ಏನು ಮಾಡ್ತಾಯಿದ್ದೀವಿ, ಎಲ್ಲ ನಾನೇ ಮಾಡಬೇಕು ಅನ್ನೋ ಆ ಕಾಲ ಹೋಯಿತು. ಒಬ್ಬೊಬ್ಬರಿಗೆ ನಂತರ ಈಗಾಗಲೇ ಹೇಳಿದರು ವೀಕೆಂಡು ರಜಾ ತಗೋಬೇಕಾಗುತ್ತೆ. ನಂತರ ಕೆಲವರು ಕೇಳಿದ್ದು ಒಂದೇ ರೋಗಿ ಬಗ್ಗೆ 20 ಫೋನ್ ಕಾಲ್ ಬರುತ್ತೆ. ಆವಾಗ ನಾರ್ಮಲಿ ಇರಿಟೇಟ್ ಆಗುತ್ತೆ ನಮಗೆ. ಏನು ಎಷ್ಟು ಜನ ಫೋನ್ ಮಾಡ್ತೀರಾ, ಅದೇ ರೋಗಿ ಬಗ್ಗೆ ಏನು ನಾವು ನೋಡ್ಕೋತಾ ಇಲ್ವಾ? ಸೊ ಅಂಥ ಸಂದರ್ಭದಲ್ಲಿ ನಾನು ಅಳವಡಿಸ್ಕೊಂಡಂಥ ಸೂತ್ರ ಏನಪ್ಪ ಅಂದರೆ, ಒಂದೇ ರೋಗಿ ಬಗ್ಗೆ 25 ಜನ ಫೋನ್ ಮಾಡಿದರೂ ಕೂಡ ನಾನು ಒಂದೇ ಉತ್ತರ ಅಂದರೆ, ಆಯಿತು ನೋಡ್ಕೊಳ್ಳೋಣ ಬಿಡಿ. ಸೊ ಅಷ್ಟೇ. ಇನ್ನು ಕೆಲವರು ಸರ್ ಡಿಸ್ಕೌಂಟು ಆಯಿತು 30,000 ಕೊಟ್ಟಿದ್ದೀವಿ ಆಲ್ರೆಡಿ ಡಿಸ್ಕೌಂಟು. ಸರ್ ಇನ್ನೊಬ್ಬ ಜನಪ್ರತಿನಿಧಿಯಿಂದ ಪತ್ರ ತಂದಿದ್ದೀವಿ, ಅದಕ್ಕೆ ಎಷ್ಟು ಕೊಡ್ತೀರಾ? ಇನ್ನೊಂದು ಜೇಬಿಂದ ತೆಗೆದು ಸರ್ ಇನ್ನೊಬ್ಬರು ತಿಂದ ನಾವು ಪತ್ರ ತಂದು ಅದಕ್ಕೆಷ್ಟು ಡಿಸ್ಕೌಂಟ್ ಕೊಡ್ತೀರಾ? ಈಗ ಆಲ್ರೆಡಿ 30,000 ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಸೊ ಈಗ ಅಂಥ ಸಂದರ್ಭದಲ್ಲಿ ನಾನು ಮಾಡಿದ್ದೇನಪ್ಪ ಅಂದರೆ, ಈ ಎಲ್ಲ ಪತ್ರಗಳು ತಂದಿದ್ದರಿಂದ 30,000 ಕೊಟ್ಟಿದ್ದೀವಿ ಅಂತ. ಸೊ ಅದರಿಂದ ಬಹಳ ಬುದ್ಧಿವಂತಿಕೆಯಿಂದ ನಾವು ಮಾಡಬೇಕಾಗುತ್ತೆ. ಸೊ ಏಕೆಂದರೆ ಅಷ್ಟು ಕೆಲಸ ಮಾಡಿ ಇವತ್ತು ವೈದ್ಯರುಗಳು ಅವರೇ ಅದಕ್ಕೋಸ್ಕರ 35 ವರ್ಷ ದಾಟಿದ ಗಂಡಸರುಗಳು, 45 ವರ್ಷ ದಾಟಿದ ಹೆಂಗಸರುಗಳು ವಾರ್ಷಿಕವಾಗಿ ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ಮಾಡ್ಕೋಬೇಕು. ನಾವು ಹೇಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತೀವೋ ಆ ರೀತಿ. ಸೊ ನಾವೆಲ್ಲ ಕೇವಲ ಜನಸಾಮಾನ್ಯರಿಗೆ ಇವತ್ತು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ವಿ, ಇವತ್ತು ವೈದ್ಯರುಗಳಿಗೆ ಹೆಲ್ತ್ ಕ್ಯಾಂಪ್ ಮಾಡುವ ಕಾಲಘಟ್ಟದಲ್ಲಿದೆ. ವೈದ್ಯರುಗಳು ಕೂಡ ವಾರ್ಷಿಕವಾಗಿ ನಾವು ಮಾಡ್ಕೋಬೇಕು. ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಕಾನೂನನ್ನೇ ಮಾಡಿದ್ವಿ. ಎಲ್ಲ ಎಂಪ್ಲಾಯೀಸ್ಗೂ 30 ವರ್ಷದ ಮೇಲ್ಪಟ್ಟ ಎಲ್ಲ ಎಂಪ್ಲಾಯೀಸೂ ಕಡ್ಡಾಯವಾಗಿ ಒಂದು ವರ್ಷದಲ್ಲಿ ಒಂದು ಸಾರಿ ಅವ್ರದ್ದು ಹೆಲ್ತ್ ಚೆಕಪ್ ರಿಪೋರ್ಟ್ ಮಾತ್ರ ಕೊಟ್ಟರೆ ಮಾತ್ರ ಇಂಕ್ರಿಮೆಂಟ್ ಅಂತ ಮಾಡಿದ್ದೆ ನಾನು, ಅವ್ರಿಗೆ ಇಂಕ್ರಿಮೆಂಟ್ ಅಂತ ಕೊಡ್ತಕ್ಕಂಥ. ಸೊ ಆ ರೀತಿ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಇವತ್ತು ನಮ್ಮ ಸಂಗಾತಿಯನ್ನು ನಾವು ನೋಡ್ಕೋಬೇಕು. ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಅಂದರೆ ಇವೆಲ್ಲ ಏನಾಗುತ್ತೆ ಅಂದರೆ, ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಸೊ ಈಗಾಗಲೇ ನಗು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಗು ಒಂದು ವಿಶ್ವಭಾಷೆ, ಇಟ್ಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸ್ಮೈಲ್ ಈಸ್ ದಿ ಬೆಸ್ಟ್ ಕಾಸ್ಮ್ಯಾಟಿಕ್. ಹೆಣ್ಮಕ್ಳು ಎಷ್ಟು ನೀವು ಮೇಕಪ್ ಮಾಡ್ಕೊಳ್ಳಿ, ನಗದೇ ಇದ್ದರೆ ಪ್ರಯೋಜನ ಆಗೋದಿಲ್ಲ. ಇಟ್ ಈಸ್ ಬೆಸ್ಟ್ ಕಾಸ್ಮ್ಯಾಟಿಕ್, ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್, ಯೂನಿವರ್ಸಲ್ ಲ್ಯಾಂಗ್ವೇಜ್, ಆ್ಯಂಡ್ ಇಟ್ ಈಸ್ ಮೆಡಿಸಿನ್ ಫಾರ್ ಎವ್ರಿಥಿಂಗ್. ನಿಮ್ಗೆ ಅಕಸ್ಮಾತ್ ಇಷ್ಟ ಇಲ್ಲದೇ ಇದ್ರೂ ನೀವು ನಗಿ. ಕೆಲವ್ರ ಹತ್ರ ಯಾರಾದರೂ ನಿಮ್ಮನ್ನು ಇಷ್ಟಪಡದೇ ಇರೋರು ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರೆ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನಕ್ಕರೆ 50% ಕಡಿಮೆ ಆಗುತ್ತೆ ಯಾವಾಗಲೂ. ಅದರಿಂದ ಅದಕ್ಕೋಸ್ಕರ ನಾವು 3 ದಿವಸ ವಾರದಲ್ಲಿ ನಗಬೇಕು ಅಂತ ಹೇಳ್ತೀವಿ. 3 ದಿವಸ ನಗಬೇಕು, 3 ದಿವಸ ತೃಪ್ತಿಯಲ್ಲಿ ಇರಬೇಕು, ತೃಪ್ತಿಯಿಂದ ಇರಬೇಕು, 3 ದಿವಸ ಒಳ್ಳೆ ಮಾತನಾಡಬೇಕು, 3 ದಿವಸ ಬೇರೆಯವರ ಜೊತೆ ಮಾತಾಡಬೇಕೇ ಹೊರತು ಬೇರೊಬ್ಬರ ಬಗ್ಗೆ ಮಾತಾಡಬಾರ್ದು 3 ದಿವಸ. ಇದು ಯಾವುದು ಈ 3 ದಿವಸ ಅಂದರೆ ನೆನ್ನೆ ನಾಳೆ ಇವತ್ತು, ನೆನ್ನೆ ನಾಳೆ ಇವತ್ತು. ಸೊ ಈ ರೀತಿ ನಮ್ಮ ಈ ಒತ್ತಡ ಜೀವನವನ್ನು ಇದು ಮಾಡ್ಕೋಬೇಕಾಗಿದೆ. ಸೊ ವೈದ್ಯರುಗಳು ಕೂಡ ಈಗ ರೋಗಿಗಳನ್ನಾಗಿ ಮಾಡುವಂಥ ಕಾಲಘಟ್ಟ ಇದೆ. ಸೊ ಅಂದರೆ ಯಾವಾಗಲೂ ರೋಗಿಗಳಿಗೆ ಫಾಲ್ಸ್ ಹೋಪ್ ಕೊಡಲಿಕ್ಕೆ ಹೋಗಬಾರ್ದು, ಬಿಚ್ಚಿ ಮಾತಾಡಬೇಕಾಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೇವೆ. ಇವತ್ತು ಅಫ್ಕೋರ್ಸ್ ಎಲ್ಲ ಟೆಸ್ಟ್ಗಳು ಇದೆ, ಆದರೂ ಕೂಡ ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ನಾವು ವೈದ್ಯರುಗಳು ಚಿಕಿತ್ಸೆ ಕೊಡಬೇಕಾಗುತ್ತೆ. ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಂತಹ ಗುಣಮಟ್ಟದ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ, ಅದು ಬಹಳ ಮುಖ್ಯ. ಅವನಿಗೆ ಬಸ್ ಚಾರ್ಜು ಅಥವಾ ಟ್ರೈನಲ್ಲಿ ಹೋಗೋ ಫೇರೇ ಇರೋದಿಲ್ಲ, ಅವನಿಗೆ 30,000 ರೂಪಾಯಿ ಮೆಡಿಸಿನ್ನು ಅಥವಾ 2 ಲಕ್ಷದ ಪ್ರೊಸೀಜರು ಮಾಡಿ ಪ್ರಯೋಜನ ಇಲ್ಲ. ಸೊ ಅದರಿಂದ ಈಗ ನೋಡಿ, ಏರೋಪ್ಲೇನಲ್ಲಿ ಎಕನಾಮಿ ಕ್ಲಾಸ್ ಇದೆ, ಫಸ್ಟ್ ಕ್ಲಾಸ್ ಇದೆ, ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ. ಏರ್ ಕ್ರ್ಯಾಶ್ ಆದರೆ ಎಲ್ಲರೂ ಹೋಗೋದೆ, ಎಲ್ಲ ಕ್ಲಾಸರು ಹೋಗೋದೆ. ಅದರಿಂದ ನಾವು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಏನು ಗುಣಮಟ್ಟದ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅದನ್ನು ಪ್ಲ್ಯಾನ್ ಮಾಡಬೇಕು. ಅದು ನಮ್ಮ ಮೇಲೆ ಇರತಕ್ಕಂಥ ಕರ್ತವ್ಯ. ಹಾಗಾಗಿ ಬದುಕದೇ ಇಲ್ಲ ಅಂತ ಗೊತ್ತಾದ ಸಂದರ್ಭದಲ್ಲಿ ನಾವುಗಳು ಅವರ ಕುಟುಂಬ ಸದಸ್ಯರನ್ನು ಪ್ರತ್ಯೇಕವಾಗಿ ಕರೆದು, ನೋಡಿ ಈ ರೀತಿ ಇದೆ, ನೀವು 2 ತಿಂಗಳು ವೆಂಟಿಲೇಟರ್ ಮೇಲೆ ಇಟ್ಟರೂ ಪ್ರಯೋಜನಕ್ಕೆ ಬರೋದಿಲ್ಲ. ಆವಾಗ ಬಿಲ್ಲು ಸತ್ತವನು ಸತ್ತ 40 ಲಕ್ಷ 30 ಲಕ್ಷ.
ಇದ್ದವರು ಆರ್ಥಿಕವಾಗಿ ಸತ್ತಂತೆ. ಆ ರೀತಿಯ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು. ನಂತರ ಇನ್ವೆಸ್ಟ್ಗೆ ನಮಗೆ ಬಹಳ ಮುಖ್ಯವಾದದ್ದು, ಅವಶ್ಯಕತೆ ಇದ್ದರೆ ಮಾತ್ರ ಚಿಕಿತ್ಸೆ ಆಗಬೇಕು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಡಿಸಿಷನ್ ಮೇಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್, ಡಿಸಿಷನ್ ಮೇಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ಷನ್, ಆ್ಯಂಡ್ ಫೈನಲಿ ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದ ಡಿಸೀಸ್. ಬಹಳ ಮುಖ್ಯವಾದದ್ದು. ಆವಾಗ ಇವತ್ತು ನಮ್ಮ ಪ್ರೆಸ್ ಕ್ಲಬ್ ಅವರು ಎಲ್ಲ ವೈದ್ಯಕೀಯ ಕ್ಷೇತ್ರದ ಎಲ್ಲ ಅತ್ಯುತ್ತಮ ಸಾಧಕರನ್ನು ಇವತ್ತು ಸನ್ಮಾನಿಸಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಹೀಗಾಗಿ ಇದು ಇಲ್ಲಿ ಆಲೋಪತಿ ಇದ್ದಾರೆ, ನ್ಯಾಚುರೋಪತಿ ಇದ್ದಾರೆ, ಹೋಮಿಯೋಪತಿ ಇದ್ದಾರೆ. ಯಾವುದೇ ಪತಿ ಆಗಲಿ ಸಿಂಪತಿ ಬಹಳ ಮುಖ್ಯವಾದದ್ದು. ಆಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಸಿಂಪತಿ ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ನಮ್ಮ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ 5 ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. 1 ಬ್ಲಡ್ ಪ್ರೆಷರು, 2ನೇದು ಬ್ಲಡ್ ಶುಗರು, 3ನೇದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ, 5ನೇದು ಅತಿಯಾಸೆ. ಊಟದ ಬಗ್ಗೆ ಹೇಳೋದಾದ್ರೆ ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತಾಡಿದರೆ ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪ ಮಾಡಿಕೊಂಡ್ರೆ ದೇಹಕ್ಕೂ ಒಳ್ಳೆಯದು, ಹೃದಯಕ್ಕೂ ಒಳ್ಳೆಯದು. ಸೊ ಕೋಪ ಮಾಡ್ಕೋಬೇಡಿ. ಒಂದೊಂದು ಸರಿ ಮಾಡ್ಕೊತೀವಿ ಕೋಪ, ಆದರೆ ಇಮ್ಮಿಡಿಯೇಟ್ ರಿಯಲೈಸ್ ಆಗಬೇಕು, ಈ ಬುಧವಾರ ನಾನು ಕೋಪ ಮಾಡ್ಕೊಂಡಿದ್ದೆ, ನಾಳೆ ಮಾಡ್ಕೋಬಾರ್ದು ಅಂತ. ಎಷ್ಟೋ ಕಡಿಮೆ ಮಾಡ್ಕೋಬೋದು, ಆ ರೀತಿ ಆಗುತ್ತೆ. ನಂತರ ವಿ ಹ್ಯಾವ್ ಟು ಟಾಕ್ ಇನ್ ಸಚ್ ಎ ವೇ ಅದರ್ಸ್ ಲವ್ ಟು ಲಿಸನ್, ಆ್ಯಂಡ್ ಯು ಶುಡ್ ಲಿಸನ್ ಇನ್ ಸಚ್ ಎ ವೇ ಅದರ್ಸ್ ಲವ್ ಟು ಟಾಕ್. ಆ ಥರ. ಸೊ ನೀವು ನಿಜವಾಗ್ಲೂ ನಾಲ್ಗೆಯನ್ನು ಎಷ್ಟೋ ಸರಿ ಮೌನ, ಎಷ್ಟೋ ಸಾಂದರ್ಭಿಕ ಮೌನ ಎಷ್ಟೋ ಸರಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ವೃದ್ಧಿಯಾಗುತ್ತೆ. ಸೊ ಮತ್ತೊಮ್ಮೆ ಇವತ್ತು ಭಾರತ ಸರ್ಕಾರ ಮೊನ್ನೆ GST ಕೊಡುಗೆಯನ್ನು, ದೀಪಾವಳಿ ಕೊಡುಗೆಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳನ್ನು ನಾವು ಅಭಿನಂದಿಸಬೇಕು, ಆರ್ಥಿಕ ಸಚಿವರನ್ನು ಅಭಿನಂದಿಸಬೇಕು. ಲೈಫ್ ಇನ್ಶೂರೆನ್ಸ್ಗೆ 0 GST, ಹೆಲ್ತ್ ಇನ್ಶೂರೆನ್ಸ್ಗೆ 0 GST, ಸುಮಾರು 33 ಔಷಧಗಳಿಗೆ 0 GST. ಇದರಿಂದ ಸುಮಾರು ಆರೋಗ್ಯದ ವೆಚ್ಚ ಕಡಿಮೆ ಆಗಲಿದೆ. ಅದೇ ರೀತಿ ಸುಮಾರು ಲ್ಯಾಬ್ರೇಟರಿ ರಿಯೇಜೆಂಟ್ಸು, ಲ್ಯಾಬ್ರೇಟರಿ ಕಿಟ್ಸ್ಗೂ ಕೂಡ 18% ಇದ್ದಿದ್ದು ಈಗ 5%ಗೆ ಬಂದಿದೆ. ಸೊ ಇವತ್ತು ಈ ಕ್ಯಾನ್ಸರ್ಗೂ ಕೂಡ ಆಯಿತು, ಈ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನೋಡಿ ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ, ಇವತ್ತು 2 ದಿವಸದ ಹಿಂದೆ ರಷ್ಯಾ ದೇಶ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಕೂಡ ಕಂಡುಹಿಡಿದಿದ್ದಾರೆ, ಎಂಟಿರೋಮಿಕ್ಸ್ ಅಂತ. ಮೋಸ್ಟ್ಲಿ ಮಾರ್ಕೆಟಿಗೆ ಬರುತ್ತೆ ಇಲ್ಲಿ. ಸೊ ವ್ಯಾಕ್ಸಿನ್ನು ಅಂದರೆ 2 ವ್ಯಾಕ್ಸಿನ್ ಆಯಿತು. ಒಂದು HPV ವ್ಯಾಕ್ಸಿನ್ ಅಗೇನ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಈ ವ್ಯಾಕ್ಸಿನ್ಗಳು ಬರ್ತಾಯಿದೆ, ಆದರೆ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಸೊ ಇವತ್ತು ಬಹಳ ಮುಖ್ಯವಾದದ್ದು ಭೂಮಿಯ ಮಾಲಿನ್ಯ ಜಾಸ್ತಿ ಆಗ್ತಾಯಿದೆ. ಕೆರೆಗಳು ನೋಡ್ಬೋದು ಇವತ್ತು ಕೆರೆಗಳು, ಇದು ಬಹಳ ಮುಖ್ಯವಾದದ್ದು. ನಾವು ಆಸ್ಪತ್ರೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ, ಈ ನೀರನ್ನು ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಹಳ ಇವತ್ತು ಸುಮಾರು ಸ್ವೇಜ್ ವಾಟರ್ನ ಕೆರೆಗಳಿಗೆ ತುಂಬ್ತಾ ಇದ್ದೇವೆ. ಅದರಿಂದ ಭೂಮಿ ಮಾಲಿನ್ಯ ಆಗ್ತಾಯಿದೆ. ಅದರಿಂದ ಕೆರೆಗಳು, ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಬೋರ್ವೆಲ್ಲಲ್ಲೂ ಅದೇ ನೀರು, ಅದೇ ವಾಸನೆ ನೀರು. ಅದರಲ್ಲಿ ಇಲ್ಲಿ ಹೆವಿ ಮೆಟಲ್ಸ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೆ. ಇವತ್ತು ಅದಕ್ಕೆ ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 15% ಹೃದಯಘಾತ ಆದವರಲ್ಲಿ ಯಾರಿಗೇ ನಿಖರವಾದಂಥ ಕಾರಣ ಇಲ್ಲ. ಬ್ಲಡ್ ಪ್ರೆಷರ್ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಫಿಟ್ ಆ್ಯಂಡ್ ಫೈನ್. ಸೊ ಇಲ್ಲಿ ನಾವು ಸಂಶೋಧನೆಯನ್ನು ಬೇಕು. 15% ಹೃದಯಘಾತ ಆದವರಲ್ಲಿ. ಅದಕ್ಕೆ ಭೂಮಿ ಮಾಲಿನ್ಯ, ಸಾಯಿಲ್ ಪಾಯ್ಸನಿಂಗ್ ಈಸ್ ಎ ಅಪ್ಕಮಿಂಗ್ ಸಬ್ಜೆಕ್ಟ್. ಇದಕ್ಕೋಸ್ಕರ ಅದಕ್ಕೆ ಟೆರ್ಷಿಯರಿ ಟ್ರೀಟ್ಮೆಂಟ್ ಮಾಡಿ ಬಿಡಬೇಕಾಗಿದೆ. ನೋಡ್ಬೋದು, ಇವತ್ತು ಬೆಂಗಳೂರಂಥ ನಗರಗಳಲ್ಲಿ ವಾಸ ಮಾಡೋದೇ ಆರೋಗ್ಯಕ್ಕೆ ಹಾನಿಕರ ಆಗಿದೆ. ಲಿವಿಂಗ್ ಇನ್ ಸಿಟಿ ಲೈಕ್ ಬ್ಯಾಂಗ್ಳೂರ್ ಈಸ್ ಎ ಹೆಲ್ತ್ ಹಜಾರ್ಡ್. ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಇವತ್ತು ಈ ಸುವೇಜ್ ವಾಟ್ರ್ ಅಂತ ಏನು ಹೇಳ್ತೀವಿ, ಅದನ್ನು ಸಂಸ್ಕರಣೆ ಮಾಡಬೇಕಾಗಿದೆ. ಟೆರ್ಷರಿ ಕೇರ್ ಇವತ್ತು ಸುಮಾರು ಕೆರೆಗಳಲ್ಲಿ ಪೈಪ್ ಹಾಕಿ ಅದನ್ನೇ ಬಿಡ್ತಾ ಇದ್ದಾರೆ. ಈ ಕಡೆ ವೃಷಭಾವತಿ ಆಗ್ಬೋದು, ಆ ಕಡೆ ಬೇರೆ KC ವ್ಯಾಲಿ ಆಗ್ಬೋದು. ಅದರಲ್ಲಿ ರಿಪೋರ್ಟ್ ಕೂಡ ಇದೆ. ಅದರಲ್ಲಿ ಇವತ್ತು ಟಾಕ್ಸಿಕ್ ಮೆಟೀರಿಯಲ್ ಜಾಸ್ತಿ ಇದೆ, ಹೆವಿ ಮೆಟಲ್ಸ್ ಜಾಸ್ತಿ ಇದೆ.
ಅದರಲ್ಲಿ ತರಕಾರಿ ಬೆಳೆದರೆ ಅದು ಕೂಡ ಮಾಲಿನ್ಯ ಆಗಿದೆ. ಹೀಗಾಗಿ ನಾವು ಈ ರೀತಿ ಸಂಶೋಧನೆಗಳು ಆಗ್ತಾಯಿದೆ. ಸೊ ಬಹಳ ಸಮಯ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೇವರು ಆರೋಗ್ಯ, ಆಯಸ್ಸು, ನೆಮ್ಮದಿ, ತೃಪ್ತಿ ಮತ್ತು ಯಶಸ್ಸನ್ನು ಕೊಡಲಿ. ಯಾಕೆಂದರೆ ಇವತ್ತು ಏನಾದರೂ ನಮ್ಮ ಲೈಫ್ ಸ್ಪ್ಯಾನು 71 ಇಯರ್ಸ್ 72 ಇಯರ್ಸ್ ಆಗಿದೆ ಅಂದರೆ ಅದು ವೈದ್ಯಕೀಯ ಕ್ಷೇತ್ರದ ಕೊಡುಗೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ನಾವು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾದ ಸಂದರ್ಭದಲ್ಲಿ ನನ್ನ ಅವಧಿಯಲ್ಲಿ 75 ಲಕ್ಷ ಜನರಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 8 ಲಕ್ಷ ಆಪರೇಷನ್ಸ್ ಮಾಡಿದ್ದೇವೆ. ನನ್ನ ಗಮನಕ್ಕೆ ಬಂದ ಒಂದೇ ಒಂದು ರೋಗಿಯನ್ನು ಕೂಡ ಹಣಕ್ಕೋಸ್ಕರ ವಾಪಸ್ ಕಳಿಸ್ಲಿಲ್ಲ ನಾನು. ಸೊ ಇದು ಬಹಳ ಮುಖ್ಯ. ಸೊ ನಾವೆಲ್ಲ ಹೃದಯವಂತಿಕೆ, ಮಾನವೀಯತೆಯಿಂದ ಕೆಲಸ ಮಾಡಬೇಕು. ಆದರೆ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು. ಸೊ ಲೀವ್ ಲಾಂಗ್, ಲೀವ್ ಯಂಗ್. ಥ್ಯಾಂಕ್ ಯು ವೆರಿ ಮಚ್. ಆರೋಗ್ಯದ ಗುಟ್ಟುಗಳನ್ನು ದಿನನಿತ್ಯ ಜೀವನದಲ್ಲಿ ನಾವು ಹೇಗೆ ಮರೆತಿದ್ದೇವೆ, ನಾವು ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು, ತಮ್ಮ ಸುದೀರ್ಘ ಅವಧಿಯ ಒಂದಿಷ್ಟು ವಿಚಾರಧಾರೆಗಳನ್ನು ನಮಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ CN ಮಂಜುನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ KB ಲಿಂಗೇಗೌಡರು ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸರ್, ಶ್ರೀಯುತ ತಾವುಗಳು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಎಲ್ಲರ ಒಂದು ಅಭಿಲಾಷೆ ಮೇರೆಗೆ ತಾವು ವೇದಿಕೆಗೆ ಬರಬೇಕು ಅಂತೇಳಿ ಜೋರಾದ ಚಪ್ಪಾಳೆಗಳ ಮೂಲಕ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಡಾಕ್ಟರ್ ಚಂದ್ರಶೇಖರ್ GK ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಚಂದ್ರಶೇಖರ್ GK ಅವರು, ನಂತರದಲ್ಲಿ ಡಾಕ್ಟರ್ ರಾಜಣ್ಣ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಅಂಜನಪ್ಪ TH ಅವರು ಅನಿವಾರ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮನ್ನು ತೆರಳುತ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸನ್ಮಾನವನ್ನು ಸಲ್ಲಿಸಬೇಕು ಅಂತೇಳಿ ಪರಮ ಪೂಜ್ಯರಲ್ಲಿ ಎಲ್ಲ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು, ಹಾಗೆಯೇ ಯೂಟ್ಯೂಬ್ ಚಾನಲಲ್ಲಿ ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥವರು ಯಾರಾದರೂ ವೈದ್ಯರಿದ್ದರೆ ಡಾಕ್ಟರ್ ಅಂಜನಪ್ಪ ವೈದ್ಯರು ಅಂತೇಳಿ ಭಾಳ ಹೆಮ್ಮೆಯಿಂದ ಈ ಸಮಯದಲ್ಲಿ ಹೇಳಬೇಕಾಗ್ತದೆ. ಈ ಸಮಯದಲ್ಲಿ ಒಂದು ಮಾತು ನೆನಪು ಬರ್ತದೆ. ನಾವು ದೇವರನ್ನು ಹುಡುಕ್ಲಿಕ್ಕೆ ಹೋಗ್ತೇವೆ, ಗುಡಿಯಲ್ಲಿ ಹುಡುಕ್ಲಿಕ್ಕೆ ಹೋಗ್ತೇವೆ, ದೇವಸ್ಥಾನಗಳಲ್ಲಿ ಹುಡುಕ್ತೇವೆ, ಚರ್ಚ್ ಮಂದಿರಗಳಲ್ಲಿ ಹುಡುಕ್ತೇವೆ, ಮಸೀದಿಗಳಲ್ಲಿ ಹುಡುಕ್ಲಿಕ್ಕೆ ಹೋಗ್ತೇವೆ. ಆದರೆ ಮನುಷ್ಯನ ರೂಪದಲ್ಲಿ ದೇವ್ರನ್ನ ಯಾರಾದರೂ ನೋಡ್ತಾರಂತೇಳಿದ್ರೆ ಅದು ವೈದ್ಯರನ್ನ ಮಾತ್ರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾವು ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವೈದ್ಯರು ಮತ್ತು ನಮ್ಮ ವೇದಿಕೆಯಲ್ಲಿ ಮುಂಭಾಗಲಿರ್ತಕ್ಕಂಥ ಎಲ್ಲ ವೈದ್ಯರನ್ನು ಅನೇಕ ರೋಗಿಗಳು ಇವತ್ತು ರೋಗಿಗಳು ವೈದ್ಯರನ್ನ ದೇವರಂತೇಳಿ ಕರೀತಾರೆ. ಈಗ ಡಾಕ್ಟರ್ ಚಂದ್ರಶೇಖರ್ GK ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ ರಾಜಣ್ಣ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ವೆಟರ್ನರಿ ಎಕ್ಸಲೆನ್ಸ್ ಅವಾರ್ಡ್ ನಿಮ್ಮ ಮುಂದೆ ಪರಮ ಪೂಜ್ಯರು, ಅತಿಥಿ ಗಣ್ಯರು ಶ್ರೀಯುತರಿಗೆ ಗೌರವಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. 1979ರಲ್ಲಿ ಜನಿಸಿ BVSc, MVSc, MBA, PGD, AEM ಮುಗಿಸಿ 2006ರಲ್ಲಿ ಮಂಡ್ಯದಲ್ಲಿ ಪಶು ವೈದ್ಯಾಧಿಕಾರಿಯಾಗಿ ವೃತ್ತಿ ಜೀವನ ಪ್ರಾರಂಭಿಸಿ ಹಲವಾರು ಪ್ರಾಣಿಗಳಿಗೆ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿರುವ ಶ್ರೇಯಸ್ಸು ಶ್ರೀಯುತರಿಗೆ ಸಲ್ಲುತ್ತದೆ. ವೃತ್ತಿ ಅನುಭವದೊಂದಿಗೆ ಸಾಮಾಜಿಕ ಜವಾಬ್ದಾರಿ, ಪ್ರಾಣಿಗಳ ರಕ್ಷಣಾ ಸೇವೆಯಲ್ಲಿ ಕರ್ತವ್ಯ ಮೆರೆದಿದ್ದಕ್ಕಾಗಿ 2025ನೇ ಸಾಲಿನ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ನಂತರದಲ್ಲಿ ಡಾಕ್ಟರ್ ರಾಜಣ್ಣ ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಡಾಕ್ಟರ್ ರಾಜಣ್ಣ ಆರ್ ಶ್ರೀಯುತರು ಶ್ರೀ G. ರಂಗಪ್ಪ ಮತ್ತು ಶ್ರೀಮತಿ ಜಯಮ್ಮ ಅವರ ಸುಪುತ್ರರಾಗಿ 1982ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಲುವೇಹಳ್ಳಿ ಗ್ರಾಮದಲ್ಲಿ ಜನಿಸಿದರು.
BVSC, AH, MBSC ಮುಗಿಸಿ ಹಿರಿಯ ಪಶು ವೈದ್ಯಾಧಿಕಾರಿಯಾಗಿ ವೃತ್ತಿ ಪ್ರಾರಂಭಿಸಿ ಗ್ರಾಮೀಣ ಮಟ್ಟದಲ್ಲಿ ಪ್ರಾಣಿಗಳ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. APಯಾಗಿ 2 ಬಾರಿ ಆಯ್ಕೆಯಾಗಿದ್ದರೂ ಕೂಡ ಗ್ರಾಮೀಣ ಸೇವೆಗಾಗಿ ತ್ಯಾಗ ಮಾಡಿ ಸೇವಾ ಅವಕಾಶವನ್ನು ಪ್ರತಿಶತ 100ರಷ್ಟು ಬಳಕೆ ಮಾಡಿಕೊಳ್ಳುತ್ತಿದ್ದರು. ಇವರ ಗ್ರಾಮೀಣ ಪಶು ಸೇವೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ನಂತರದಲ್ಲಿ ಡಾಕ್ಟರ್ VF ಕಟ್ಟಿಗಿಹಳ್ಳಿ ಮಠ ಅವರು ವೇದಿಕೆಗೆ ಬರಬೇಕು. ನಂತರದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಶಂಕಿನವರು ವೇದಿಕೆಗೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಡಾಕ್ಟರ್ VF ಕಟ್ಟಿಗಿಹಳ್ಳಿ ಮಠ್ ಇವರಿಗೆ ಡಾಕ್ಟರ್ VF ಕಟ್ಟಗಿಹಳ್ಳಿ ಮಠ್ ಶ್ರೀಯುತರು ಗಿರಿಜಾದೇವಿ ಮತ್ತು ಫಕೀರಾಯ ಸ್ವಾಮಿರವರ ಮಗನಾಗಿ 1962ರಲ್ಲಿ ಗುತ್ಲನ್ನಲ್ಲಿ ಜನಿಸಿದರು. BVSC ವ್ಯಾಸಂಗ ಮುಗಿಸಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಲ್ಲಿ ಇಡಲ್ ಸ್ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ತುರ್ತು ಪಶು ವೈದ್ಯರಾಗಿ ಸೇವೆ ಸಲ್ಲಿಸಿದ್ದು, ಬೆಂಗಳೂರಿನ ಪೀಣ್ಯದಲ್ಲಿ ಸಂಶೋಧಕರಾಗಿ 1991ರಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಯಾಗಿ 1993ರಲ್ಲಿ GLP ಸಂಶೋಧಕರಾಗಿ ವಿಸ್ಪ್ರೆ ಅಡ್ವಾನ್ಸ್ನಲ್ಲಿ ಫೀಡ್ ಆಫೀಸರ್ ಆಗಿ ಹಲವಾರು ಸೇವೆಗಳನ್ನು ಸಲ್ಲಿಸಿದ ಇವರ ಸೇವಾ ಅನುಭವ, ವೃತ್ತಿ ಕೌಶಲ್ಯಕ್ಕಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಶಂಕಿನವರು ವೇದಿಕೆಗೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ನಂತರದಲ್ಲಿ ಡಾಕ್ಟರ್ ಬಸವರಾಜ್ ಹಿರೇಮಠ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಶಂಕಿನ್ರವರು ಕರ್ನಾಟಕ ರಾಜ್ಯ ಸರ್ಕಾರದ ಪಶುಪಾಲನಾ ಮತ್ತು ಪಶು ವೈದ್ಯರಾಗಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿ 11 ವರ್ಷಗಳ ಸುದೀರ್ಘ ಸೇವೆ, ಹಲವಾರು ಸಾಮಾಜಿಕ ಸೇವೆಗಳು, ಪಶು ವೈದ್ಯರಾಗಿ ಅವಿರತ ಸೇವೆ, ಜಾನುವಾರುಗಳಿಗೆ ಲಸಿಕೆ ಹಾಕಿಸುವುದು, ಜನ ಜಾಗೃತಿ ಮತ್ತು ಸಾಮಾಜಿಕ ಕಾಳಜಿ ಅಗಾಧವಾಗಿದ್ದು, DVSC, MVSC, PG, BA ವ್ಯಾಸಂಗ ಮುಗಿಸಿ ಪಶು ವೈದ್ಯರಾಗಿ ಸೇವೆ ಮತ್ತು ಜಾಗೃತಿಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಬಸವರಾಜ್ ಹಿರೇಮಠ ಅವರು ವೇದಿಕೆಗೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ನಂತರದಲ್ಲಿ ಡಾಕ್ಟರ್ ವೆಂಕಟೇಶ್ SM ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಡಾಕ್ಟರ್ ಬಸವರಾಜ್ ಹಿರೇಮಠ ಅವರಿಗೆ ಡಾಕ್ಟರ್ ಬಸವರಾಜ್ ಹಿರೇಮಠ್ ಶ್ರೀಯುತರು ಶ್ರೀಮತಿ ಶಾಂತಾಬಾಯಿ ಮತ್ತು ಪಟ್ಟದಯ್ಯ ಸ್ವಾಮಿ ಇವರ ಸುಪುತ್ರರಾಗಿ 1966ರಲ್ಲಿ ಜನಿಸಿದರು. BVSC, MSc, DRD ಮುಗಿಸಿ 30 ವರ್ಷಗಳ ಪಶು ವೈದ್ಯರಾಗಿ ಸೇವೆ, ಸದ್ಯ ಧಾರವಾಡ ಟ್ರೈನಿಂಗ್ ಸೆಂಟರ್ನಲ್ಲಿ ಸೇವೆ ಸಲ್ಲಿಸುತ್ತಾ ಹಲವಾರು ಸಾಮಾಜಿಕ ಮತ್ತು ಮಾನವೀಯ ಕೆಲಸಗಳಿಂದ ಹೆಸರುವಾಸಿಯಾಗಿ 2022ರಲ್ಲಿ ಕಿತ್ತೂರು ಉತ್ಸವದಲ್ಲಿ ಸೇವಾ ಪ್ರಶಸ್ತಿ, 2023ರಲ್ಲಿ ಶ್ರೇಷ್ಠ ಪಶು ವೈದ್ಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಪಶು ವೈದ್ಯಕೀಯ ಸೇವೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ವೆಂಕಟೇಶ್ SM ಅವರು ವೇದಿಕೆಗೆ ಬರಬೇಕು. ನಂತರದಲ್ಲಿ ಡಾಕ್ಟರ್ KM ಸುರೇಶ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಡಾಕ್ಟರ್ ವೆಂಕಟೇಶ್ SM ಅವರಿಗೆ ಗೌರವ ಸನ್ಮಾನ. ಡಾಕ್ಟರ್ ವೆಂಕಟೇಶ್ SM ಶ್ರೀಯುತರು ಕಮಲಮ್ಮ ಮತ್ತು ಶ್ರೀ ಮಾಳವೇಗೌಡ ಉದರದಲ್ಲಿ 1988ರಲ್ಲಿ SM ದೊಡ್ಡಿಯಲ್ಲಿ ಜನಿಸಿದರು. MVSC ವ್ಯಾಸಂಗ ಮುಗಿಸಿ ಮಂಗಳೂರಿನ ಸೂರತ್ಕಲ್ ಸರ್ಕಾರಿ ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಬಡ ಕುಟುಂಬದಲ್ಲಿ ಹುಟ್ಟಿ ಉನ್ನತ ಮಟ್ಟಕ್ಕೆ ಬೆಳೆಯುವುದರ ಜೊತೆಗೆ ಹಲವಾರು ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. ಪಶು ಪ್ರಾಣಿಗಳ ಹಲವಾರು ಚಿಕಿತ್ಸೆ ಮತ್ತು ರೋಗಗಳ ಬಗ್ಗೆ ಸಂಶೋಧನೆ ಮಾಡುತ್ತಿರುವ ಶ್ರೀಯುತರ ಪಶು ವೈದ್ಯಕೀಯ ಸೇವೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ KM ಸುರೇಶ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ ಶರಣಬಸವ ಐ ಮೊರೋಳ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. KM ಸುರೇಶ್ ಶ್ರೀಯುತರು ಶ್ರೀಮತಿ ಸಿದ್ದಮ್ಮ ಮತ್ತು ಮೊಳ್ಳೆಕಲ್ಲಯ್ಯ ದಂಪತಿಯ ಸುಪುತ್ರರಾಗಿ 1970ರಲ್ಲಿ ಖ್ಯಾತಘಟ್ಟ ಹಳ್ಳಿಯಲ್ಲಿ ಜನಿಸಿದರು. MVSC ವ್ಯಾಸಂಗ ಮುಗಿಸಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸರ್ಕಾರಿ ಪಶು ಆಸ್ಪತ್ರೆಯ
ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರು ವೃತ್ತಿಯೊಂದಿಗೆ ಉಚಿತ ಶಿಬಿರಗಳನ್ನು ಆಯೋಜಿಸುತ್ತಾರೆ. ಇವರ ಸಾಮಾಜಿಕ ಜವಾಬ್ದಾರಿಗಾಗಿ ಲಯನ್ಸ್ ಕ್ಲಬ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವ. ಡಾಕ್ಟರ್ ಶರಣಬಸವ ಐ ಮರೋಳ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ನಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಡಾಕ್ಟರ್ ಶರಣಬಸವ ಐ ಮರೋಳ್ ಶ್ರೀಯುತರು ಶ್ರೀಮತಿ ನೀಲಗಂಗಮ್ಮ ಮತ್ತು ಶ್ರೀ ಈರಸಂಗಪ್ಪರವರ ಉದರದಲ್ಲಿ ಯಾದಗಿರಿ ಜಿಲ್ಲೆ ನಾರಾಯಣಪುರದಲ್ಲಿ 1981ರಲ್ಲಿ ಜನಿಸಿ MBSc ವ್ಯಾಸಂಗ ಮುಗಿಸಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಚಿತ್ತವಡಗಿ ಸರ್ಕಾರಿ ಪಶು ಚಿಕಿತ್ಸಾಲಯದ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆಯೂ ಹಲವಾರು ಕಡೆ ಸೇವೆ ಸಲ್ಲಿಸಿದ್ದು ಇವರ ಡಾಕ್ಟರ್ ಮಂಜುನಾಥ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ ಡಾಕ್ಟರ್ ಶಿವಶರಣಪ್ಪ ಉಕ್ಕಲಿ ಅವರು ವೇದಿಕೆಗೆ ಬರಬೇಕು. ಲಕ್ಷ್ಮಿ ಹಾಗೂ ಶ್ರೀ ಬಾಬುರಾವ್ ರವರ ಸುಪುತ್ರರಾಗಿ 1987ರಲ್ಲಿ ಚಿತ್ತಪುರದಲ್ಲಿ ಜನಿಸಿ BBSc ವ್ಯಾಸಂಗ ಮುಗಿಸಿ ಚಿತ್ತಪುರ ತಾಲೂಕಿನ ದಂಡತಿಯ ಪಶು ಆಸ್ಪತ್ರೆಯಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಯು ಅತ್ಯಂತ ಪ್ರಾಮಾಣಿಕ ದಕ್ಷತೆಯಿಂದ ಕೂಡಿದ್ದು ಇವರ ಚಿಕಿತ್ಸೆಯ ಫಲಿತಾಂಶ ಮತ್ತು ಪ್ರಾಮಾಣಿಕ ಸೇವೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಶಿವಶರಣಪ್ಪ ಉಕ್ಲಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ ಜಗದೀಶ್ ಎಸ್ ಮಟ್ಟೆ ಅವರು ವೇದಿಕೆಗೆ ಬರಬೇಕು. ಶ್ರೀಮತಿ ಇಂದಿರಾಬಾಯಿ ಮತ್ತು ಶಿವಣ್ಣರವರ ಸುಪುತ್ರರಾಗಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಶಿರವಾಲದಲ್ಲಿ ಜನಿಸಿದರು. MBSc ವ್ಯಾಸಂಗ ಮುಗಿಸಿ ಕಲಬುರಗಿಯ ಕಾಳಗಿ ತಾಲೂಕಿನ ಕೊಡದೂರು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ 2014ರಿಂದ ಸೇವೆ ಸಲ್ಲಿಸುತ್ತಾ ಪ್ರಾಣಿಗಳಿಗೆ ವಿಭಿನ್ನ ಮತ್ತು ವಿಶಿಷ್ಟ ಚಿಕಿತ್ಸೆಗಳನ್ನು ನೀಡುತ್ತಾ ಅದರಲ್ಲಿಯೂ 500ಕ್ಕೂ ಹೆಚ್ಚು ಪ್ರಾಣಿಗಳ ಜೀವ ಉಳಿಸಿದ್ದ ಹೆಮ್ಮೆ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದ್ದು ಇವರ ಪಶು ವೈದ್ಯಕೀಯ ಸೇವೆಗಾಗಿ ವೆಟರ್ನರಿ. ಡಾಕ್ಟರ್ ಜಗದೀಶ್ ಎಸ್ ಮಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಂತರದಲ್ಲಿ ಡಾಕ್ಟರ್ ಪ್ರಕಾಶ್ ಎಸ್ ಗೋಳಪ್ಗೋಳ್ ಅವರು ವೇದಿಕೆಗೆ ಬರಬೇಕು. ಶಿವಪ್ಪರವರ ಉದರದಲ್ಲಿ 1972ರಲ್ಲಿ ಗದಗಿನಲ್ಲಿ ಜನಿಸಿ BBSc MBSc ವ್ಯಾಸಂಗ ಮುಗಿಸಿ ಪಶು ಸಂಗೋಪನಾ ವೈದ್ಯರಾಗಿ ಗದಗಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜನಜಾಗೃತಿ ಹಲವಾರು ಶಿಬಿರಗಳು ನೋಡಲ್ ಆಫೀಸರ್ ಆಗಿ ಸೇವೆ ಮತ್ತು ಶ್ರೀಯುತರ ಸಂಶೋಧನೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಪ್ರಕಾಶ್ ಎಸ್ ಗೋಲಪ್ಗೋಳ್ ಅವರು ವೇದಿಕೆಗೆ ಬರಬೇಕು. ನಂತರದಲ್ಲಿ ಡಾಕ್ಟರ್ KC ರಾಮು ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಪ್ರಕಾಶ್ ಎಸ್ ಗುಳ್ಳಪ್ಪಗೋಳ್ ಶ್ರೀಯುತರು ಶ್ರೀಮತಿ ಶಿವವ್ವ ಮತ್ತು ಶ್ರೀ ಶಂಕರ್ ಅವರ ಸುಪುತ್ರರಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ 1970ರಲ್ಲಿ ಜನಿಸಿದರು. BVSc ಮತ್ತು AH ಅಧ್ಯಯನ ಮಾಡಿ ಪಶುಸಂಗೋಪನಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಪ್ರಾಣಿಗಳ ಸೇವೆಯಲ್ಲಿ ಮಾನವೀಯತೆ ಮೆರೆಯುತ್ತಿರುವ ಶ್ರೀಯುತರ ಸಾಧನೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಡಾಕ್ಟರ್ KS ರಾಮು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಡಾಕ್ಟರ್ AB ಅಣ್ಣಾಜಿ ಗೌಡ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ KS ರಾಮು ಅವರು. ಡಾಕ್ಟರ್ KC ರಾಮು ಶ್ರೀಯುತರು ಶ್ರೀಮತಿ ವಿಶಾಲ ಲಕ್ಷ್ಮಿ ಮತ್ತು ಶ್ರೀ ಚಂದ್ರಶೇಖರ ದಂಪತಿಯ ಸುಪುತ್ರರಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹೂವೇಕಲ್ಲಹಳ್ಳಿಯಲ್ಲಿ 1983ರಲ್ಲಿ ಜನಿಸಿದರು. BVSc AH MVSc ವ್ಯಾಸಂಗ ಮುಗಿಸಿ ಕರ್ನಾಟಕ ಸರ್ಕಾರದ ಮೈಸೂರು ಜಿಲ್ಲೆಯ KR ನಗರದ ಪಶು ವೈದ್ಯಕೀಯ ಆಸ್ಪತ್ರೆಯ ಸಹಾಯಕ ಕಾರ್ಯಭಾರದ ನಿಮಿತ್ತ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಮುಖ್ಯ ಅತಿಥಿಗಳಾಗಿ ತಮ್ಮ ಅನುಭವದ ಅಮೃತ ನುಡಿಗಳನ್ನು ನಮಗೆ ದಾರಿ ಎರೆದಿರ್ತಕ್ಕಂಥ ಪದ್ಮಶ್ರೀ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವ ಅರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಗೌರವ ಸನ್ಮಾನವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಶ್ರೀಯುತರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಪರವಾಗಿ
ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ ಡಾಕ್ಟರ್ ಕೆ.ಎಸ್. ರಾಮು ಅವರು. ವಿಶಾಲಲಕ್ಷ್ಮಿ ಮತ್ತು ಶ್ರೀ ಚಂದ್ರಶೇಖರ ದಂಪತಿಯ ಸುಪುತ್ರರಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹೂವೇಕಲ್ಲಹಳ್ಳಿಯಲ್ಲಿ 1983ರಲ್ಲಿ ಜನಿಸಿದರು. DVSC, AH, MVSC ವ್ಯಾಸಂಗ ಮುಗಿಸಿ ಕರ್ನಾಟಕ ಸರ್ಕಾರದ ಮೈಸೂರು ಜಿಲ್ಲೆಯ ಕಿಯರ್ ನಗರದ ಪಶುವೈದ್ಯಕೀಯ ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2010ರಿಂದ ಇಲ್ಲಿಯವರೆಗೆ ಇವರ ಸೇವಾ ಆಡಳಿತ ವೈಖರಿಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ. ನಂತರದಲ್ಲಿ ಡಾಕ್ಟರ್ AB ಅಣ್ಣಾಜಿ ಗೌಡರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ AB ಅಣ್ಣಾಜಿ ಗೌಡರು. AB ಅಣ್ಣಾಜಿ ಗೌಡ ಶ್ರೀಯುತರು ನಂಜಮ್ಮ ಮತ್ತು ಗೋರೇಗೌಡ ಸುಪುತ್ರರಾಗಿ 1977ರಲ್ಲಿ ಅಂಕವಳ್ಳಿಯಲ್ಲಿ ಜನಿಸಿದರು. ಸದ್ಯ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ದೊಡ್ಡಕಡನೂರು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದು 24 ವರ್ಷಗಳ ವೃತ್ತಿ ಅನುಭವ, ಪ್ರಾಣಿಗಳ ಸೇವೆಗಾಗಿ ವೆಟರ್ನರಿ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅನೇಕ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸನ್ಮಾನ. CRC ಎಂದೇ ಖ್ಯಾತಿ ಪಡೆದ ಮನೋವೈದ್ಯರು ಚಂದ್ರಶೇಖರ್ ಅವರು ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಮನೋಶಾಸ್ತ್ರಜ್ಞರಾಗಿದ್ದಾರೆ. ನಿಮಾನ್ಸ್ನಲ್ಲಿ ಪ್ರಾಧ್ಯಾಪಕರಾಗಿ ಉಪವೈದ್ಯಕೀಯ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 30,000ಕ್ಕೂ ಅಧಿಕ ರೋಗಿಗಳಿಗೆ ಉಚಿತ ಸಮಾಲೋಚನೆ ಮಾಡಿದ್ದಾರೆ. 400ಕ್ಕೂ ಹೆಚ್ಚು ಕಡೆ ಮಾನಸಿಕ ಒತ್ತಡ ನಿವಾರಣೆ ಕುರಿತು ಭಾಷಣ ಮಾಡಿದ್ದಾರೆ. ಶ್ರೀಯುತರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಕಂಚಿಗುಲ್ಲ ಬಂಡಿಮಠ ಮಾಗಡಿ ಪರಮಪೂಜ್ಯರಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರಮಪೂಜ್ಯರು ಗೌರವ ಅರ್ಪಣೆಯನ್ನು ಸ್ವೀಕರಿಸಿದ ನಂತರ ನಮ್ಮನ್ನು ಉದ್ದೇಶಿಸಿ ಆಶೀರ್ವಾದ ನುಡಿಯನ್ನು ಆಡಬೇಕು ಅಂತೇಳಿ ಪರಮಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾವೆ. 300ಕ್ಕೂ ಹೆಚ್ಚು ವರ್ಷಗಳ ಕಾಲ ಇತಿಹಾಸವಿರುವ ಬಸವಾದಿ ಶರಣರ ತತ್ವಗಳ ಅರಿವು ಮತ್ತು ಜಾಗೃತಿಯಿಂದ ಪ್ರಸಿದ್ಧಿ ಪಡೆದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಶ್ರೀ ಕಂಜುಗಲ್ ಬಂಡೆ ಮಠದ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಪರಮಪೂಜ್ಯರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮಗೆ ಶೋಭೆಯನ್ನು ತಂದಿದ್ದಾರೆ. ಪರಮಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಭಕ್ತಿ ಅರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾವೆ. ಎಲ್ಲ ಅತಿಥಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ತಮ್ಮ ಅಮೃತ ನುಡಿಗಳ ಮೂಲಕ ನಮ್ಮನ್ನು ಆಶೀರ್ವದಿಸಬೇಕು ಅಂತೇಳಿ ಪರಮಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೆಸು ಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿ, ನಾವು ನೀವೆಲ್ಲರೂ ಕಂಡಂತಹ ಶತಮಾನದ ಸಂತ ತ್ರಿವಿಧ ದಾಸೋಹಿ ಪರಮಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳ ದಿವ್ಯ ಚೇತನವನ್ನು ಎನ್ನ ಋನ್ಮನದಲ್ಲಿ ಸ್ಮರಣೆ ಮಾಡಿ, ಬಸವಾದಿ ಶಿವಶರಣರನ್ನು ಎನ್ನ ಋನ್ಮನದಲ್ಲಿ ಸ್ಮರಣೆ ಮಾಡಿ, ಈ ಸುಂದರ ಸಂಜೆಯ ಕಾರ್ಯಕ್ರಮದ ಗಣ್ಯಾತಿಥಿಗಳಾಗಿ ನಿಮಗೆಲ್ಲರಿಗೂ ಸುಂದರವಾದಂತಹ ಶುಭ ನುಡಿಗಳನ್ನು ನೀಡಿರುವಂತಹ ಅಶ್ವಥ್ ನಾರಾಯಣ್ ಅವರು ತೆರಳಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸಿ, ಹಾಗೂ ಖ್ಯಾತ ಮನೋವೈದ್ಯರು ಪದ್ಮಶ್ರೀ ಪುರಸ್ಕೃತರು CR ಚಂದ್ರಶೇಖರ್ ಅವರೇ, ಹಾಗೆ ಎಲ್ಲರನ್ನೂ ಹಾಸ್ಯದ ಮೂಲಕ ಹಿತನುಡಿಗಳನ್ನು ಆಡಿದಂತಹ ಅಂಜನಪ್ಪನವರೇ, ಹಾಗೆ
ಈಗ ತಾನೇ ತೆರಳಿದಂತಹ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಆದಂತಹ ಮಂಜುನಾಥ್ರವರೇ ಹಾಗೂ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ವೆಟನರಿ ಜನರಲ್ ಸರ್ಜನ್ ಆಗಿರುವಂಥ ಎಲ್ಲ ವೈದ್ಯರುಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ಇದೊಂದು ತುಂಬ ಸಂತೋಷದ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಏಕೆ ಅಂತಂದರೆ ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾದರೆ ದೇವಸ್ಥಾನಕ್ಕೆ ಹೋಗ್ತೇವೆ, ಧ್ಯಾನ ಮಂದಿರಗಳಿಗೆ ಹೋಗ್ತೇವೆ, ಇಲ್ಲ ಅಂದರೆ ಮನೇಲಿ 10 ನಿಮಿಷ ಕೂತ್ಕೊಂಡು ಒಬ್ಬರೇ ಕೂತ್ಕೋಗ್ತೇವೆ. ಆದರೆ ಹುಷಾರಿಲ್ಲ ಅಂತ ಅಂದರೆ ಎಲ್ಲರೂ ಕೂಡ ಎಲ್ಲಿಗೆ ಹೋಗಬೇಕು? ಆಸ್ಪತ್ರೆಗೆ ಹೋಗಬೇಕು. ಅದರಿಂದ ನೀವೆಲ್ಲರೂ ಕೂಡ ಸೇವಾ ಮನೋಭಾವನೆ ಇಟ್ಟುಕೊಂಡು ಜನರಿಗೆ ಸೇವೆಯನ್ನು ಮಾಡ್ತಾಯಿದ್ದೀರ. ನಮ್ಮದೆಲ್ಲ ಒಂಥರ ಸೇವೆ ಆದರೆ, ರಾಜಕೀಯವ್ರದ್ದು ಒಂಥರ ಸೇವೆ ಆದರೆ ನಿಮ್ಮದು ಒಂಥರ ಸೇವೆ ಅಂತ ನಮ್ಮ ಭಾವನೆ ಇಟ್ಕೊಂಡಿದ್ದೀನಿ. ಅದಕ್ಕೆ ವಿಶೇಷವಾಗಿ ನಾನು ಗಮನಿಸಿದಾಗ 5 ರೂಪಾಯಿ ಡಾಕ್ಟ್ರು ಅಂತ ಫೇಮಸ್ ಆಗಿದ್ದಾರೆ ಕೆಲವರೆಲ್ಲ. ಅದೇ ಥರ ಒಬ್ಬೊಬ್ಬರು ಒಂದೊಂದು ಥರ ಫೇಮಸ್ ಆಗಿದ್ದಾರೆ. ನಿಮ್ಮಲ್ಲಿ ಅದೇ ಥರ ಎಷ್ಟೋ ಜನ ಕೂಡ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ವೆಟನರಿ ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಕೂಡ ಇರ್ಬೋದು. ಏಕೆಂದರೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಪಾಪ ಅವರು ಎಲ್ಲಿದ್ದರೂ ಕಷ್ಟಪಟ್ಟುಕೊಂಡು ಒಂದು ಹಳ್ಳಿಗೆ ಹೋಗಿ ಚಿಕಿತ್ಸೆ ಮಾಡಿ ಬರ್ತಾರೆ ಅಂತಂದರೆ ಅವರ ಶ್ರಮ ಎಷ್ಟಿರ್ತದೆ ಅಂತಂದರೆ ಅವ್ರು ಗಾಡಿಲೇ ಹೋಗಬೇಕು, ಕೆಲವು ಹಳ್ಳಿಗೆ ಕಾರೇ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಾವು ಜನಗಳಾದರೆ ಹೇಳ್ಕೋತೀವಿ, ಪಶುಗಳು ಯಾವುದೇ ರೀತಿಯಾದಂಥ ವ್ಯಕ್ತವನ್ನು ಮಾಡೋದಿಲ್ಲ. ಅಂಥ ಸೇವೆಯನ್ನು ಯಾರು ಮಾಡ್ತಾಯಿದ್ದಾರೆ ಅಂತ ವೆಟನರಿ ಡಾಕ್ಟರ್ಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಒಬ್ಬ ಸಂಸ್ಕೃತ ಸುಭಾಷಿತಕಾರ ಹೇಳ್ತಾನೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಾಃ ಪರೋಪಕಾರಾಯ ದುಹಂತಿ ಗಾವಾಃ ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಪರೋಪಕಾರಕ್ಕಾಗಿ ಮರಗಳು ಏನನ್ನು ಕೊಡ್ತವೆ? ಹಣ್ಣನ್ನು ಕೊಡ್ತವೆ. ಪರೋಪಕಾರಕ್ಕಾಗಿ ನದಿಗಳು ಹರಿತವೆ. ಪರೋಪಕಾರಕ್ಕಾಗಿ ಹಸುಗಳು ಹಾಲನ್ನು ಕೊಡ್ತವೆ. ಹಾಗೆ ಈ ಶರೀರ ಏನಕ್ಕಿರುತ್ತೆ ಅಂತಂದರೆ ನಾವೇನನ್ನ ಪರೋಪಕಾರ ಮಾಡಬೇಕು, ಮತ್ತೊಬ್ಬರಿಗೆ ಸೇವೆಯನ್ನು ಮಾಡಬೇಕು ಅನ್ನೋದಕ್ಕಾಗೆ ಭಗವಂತನಾದಂಥ ಪರಮಾತ್ಮ ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಈ ಶರೀರವನ್ನು ಅಂತಂದರೆ ಪರೋಪಕಾರ ಮಾಡಲಿ, ಸಮಾಜ ಸೇವೆಯನ್ನು ಮಾಡಲಿ ಅಂತ ಆ ಭಗವಂತ ನಮ್ಮ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಒಬ್ಬ ಸುಭಾಷಿತಕಾರ ತುಂಬ ಚೆನ್ನಾಗಿ ಹೇಳ್ತಾನೆ. ಹಾಗೆ ನೀರಿಲ್ಲದಿದ್ದರೆ ನದಿಗಳು ವ್ಯರ್ಥ ಅಲ್ವಾ? ನೀರಿಲ್ಲ ಅಂದರೆ ಏನು ಆಗ್ತದೆ? ನದಿ ವ್ಯರ್ಥ ಆಗ್ತದೆ. ಬಂಧುಗಳಿಲ್ಲದೆ ಬದುಕು ವ್ಯರ್ಥ ಆಗ್ತದೆ. ಹಾಗೆ ಆರೋಗ್ಯವಿಲ್ಲದರೆ ನಮ್ಮ ದೇಹ ಏನಾಗ್ತದೆ? ವ್ಯರ್ಥ ಆಗ್ತದೆ. ಕೆಲರಿಗೆ 1000 ರೂಪಾಯಿ ದುಡ್ಡಿರ್ತದೆ, ಆದರೆ ಆರೋಗ್ಯ ಇರೋದಿಲ್ಲ. ಅವಾಗಲಿಂದ ಹೇಳ್ತಾನೆ ಇದ್ದಾರೆ, ಎಲ್ಲರೂ ಕೂಡ ಆರೋಗ್ಯ 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 ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಮ್ಮ ಶರೀರ ದೃಢಕಾಯವಾಗಿರಬೇಕು. ನಮ್ಮ ಡಾಕ್ಟರ್ಸ್ ಮಂಜುನಾಥ್ ಸರ್ ಹೇಳ್ಬೇಕಾದ್ರೆ ಎಲ್ಲ ಹೃದಯಘಾತ 30% 35-40 ವರ್ಷದವ್ರಿಗೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಏಕೆ ಆಗ್ತಾಯಿದೆ ಆ ಹೃದಯಘಾತ ಅಂತಂದರೆ ನಮ್ಮ ಆಧುನೀಕರಣ, ಯಂತ್ರೋಪಕರಣಗಳ ಬಳಕೆ ಇವೆಲ್ಲ. ಯಾಕೆಂದರೆ ನಾವು ಹಳ್ಳಿಗಾಡಿನ ಜನ, ಎಲ್ಲರೂ ಕೂಡ ಸಿಟಿಲೇ ಹುಟ್ಟು ಬೆಳೆದವ್ರು ಯಾರೂ ಇಲ್ಲ ನಾವೆಲ್ಲರೂ ಕೂಡ. ಅದರಿಂದ ನಾನಿವಾಗ ನನ್ನ ಉದಾಹರಣೆಯನ್ನು ಕೊಡ್ತೀನಿ, ನನ್ನ ಭಾಗದ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏಕೆ ಅಂತಂದರೆ ನಮ್ಮದು ಒಂದು 15 ಎಕರೆ ಜಮೀನನ್ನು ನಾನು ಉಳುಮೆಯನ್ನು ಮಾಡ್ತಾಯಿದ್ದೀನಿ. ಉಳುಮೆ ಮಾಡೋದಕ್ಕೆ ರೈತರು ಯಾರೂ ಕೂಡ ಬರ್ತಾ ಇಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಯಂತ್ರೋಪಕರಣಗಳ ಮೊರೆಯನ್ನು ಹೋಗಿದ್ದಾರೆ. ಆ ಯಂತ್ರೋಪಕರಣಗಳ ಮೊರೆ ಹೋಗಿರೋದ್ರಿಂದ ನಮ್ಮ ಆರೋಗ್ಯ ಏನು ಮಾಡ್ತಾಯಿದೆ? ಕ್ಷೀಣಿಸ್ತಾ ಇದೆ. ಮತ್ತು ನಾವು ಗೊಬ್ಬರವನ್ನು ಹಾಕ್ತಾಯಿದ್ದೇವೆ, ಯೂರಿಯಾ ಆಗಿರ್ಬೋದು, DAP 20 ಏನೇನೋ ಗೊಬ್ಬರಗಳು ಬಂದಿದ್ದಾವೆ. ಅವಲ್ಲಿ ಫಾಸ್ಟ್ ಫುಡ್ ಹೇಳಿದ್ರಲ್ವಾ, ಫಾಸ್ಟ್ ಫುಡ್ಡು ನಾವು ನೋಡೋ ಥರ ತಿಂತಾಯಿದ್ದೀವಿ. ಆದರೆ ನಾವು ಮೊದಲೇ ಎಲ್ಲಿ ತಿಂತಾಯಿದ್ದೀವಿ ಅಂದರೆ ಆರೋಗ್ಯ ಪದಾರ್ಥಗಳು ನಾವು ಬೆಳೀತಾ ಇದ್ದೀವಲ್ಲ ಅದರಲ್ಲೇ ನಾವು ತಿಂತಾಯಿದ್ದೀವಿ. DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು. ಯೂರಿಯಾ ಏನಕ್ಕೆ ಹಾಕ್ತಾರೆ ಅಂತಂದರೆ ನಾವು ಕಳೆ ಔಷಧಿ ಹೊಡಿತೀವಿ. ಕಳೆ ಅಂತಂದರೆ ಈ ಗರಿಕೆ ಆಗಿರ್ಬೋದು, ಒಂದು ಕಳೆ ಯಾವುದನ್ನ ಇರ್ತದಲ್ಲ, ಆ ಕಳೆ ಔಷಧಿ ಹೊಡೆದಾಗ ಆ ಕಳೆ ಔಷಧಿ ಜೊತೆ ಯೂರಿಯಾ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಬೇಗ ಒಣಗೋಗುತ್ತೆ ಆ ಕಳೆ. ಅದೇ ನಾವು ರಾಗಿ ಹೊಲಕ್ಕೆ, ಜೋಳಕ್ಕೆ, ಕಬ್ಬಿಗೆ ಆಗಿರ್ಬೋದು ಮೂಟೆಗಟ್ಟಲೆ ಯೂರಿಯಾನ ಹಾಕ್ತಾಯಿದ್ದೀವಿ. ಆದರೆ ನಾವೇನು ಹಾಕ್ತೀವಿ? ಕಳೆ ಜೊತೆ ನಾವು ಸುಟ್ಟೋಗ್ತಾ ಇದ್ದೀವಿ ಅನ್ನೋದು ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ಅದರಿಂದ ರಾಸಾಯನಿಕ ಗೊಬ್ಬರಗಳ ಹೆಚ್ಚಳವಾದಂತೆ ಎಲ್ಲ ನಾವೇನಾಗ್ತೀವಿ ಅಂತಂದರೆ ನಮ್ಮ ದೇಹ, ಶರೀರ
ಕಲು ಮಾತ್ರ ಸಾಧನಂ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಒಂದು ಕಡೆ, ಪ್ರಸಾದ ಕಾಯವ ಕೆಡಿಸಲಾಗದು ಅಂತಂದರೆ ಈ ಶರೀರವನ್ನು ಪ್ರಸಾದ ಇಲ್ದಲೆ ನಾವು ಯಾವತ್ತೂ ಕೂಡ ಕೆಡಿಸ್ಬಾರ್ದು ಅಂತ ಹೇಳ್ತಾರೆ. ಆದರೆ ನಾವು ಸೇವಿಸ್ತಾ ಇರುವಂಥ ಪ್ರಸಾದದಲ್ಲಿ ಅಂದರೆ ಊಟದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯಕರವಾದಂಥ ವಸ್ತುಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಐನ್ ರಾಗಿ ಅಂತ ಬೆಳೀತಾ ಇದ್ರು ನಮ್ಮ ತಾತ್ತಿರು. ಐನ್ ರಾಗಿ ತೆನೆ ದಪ್ಪ ಇರೋದು, ರಾಗಿ ಕಡಿಮೆ ಬರೋದು. ಈಗ ತೆನೆ ಸಣ್ಣ ಇರ್ತದೆ, ರಾಗಿ ಜಾಸ್ತಿ ಬರ್ತದೆ. ಆದರೆ ಏನಾಗ್ತದೆ ಅಂತಂದರೆ ಆರೋಗ್ಯ ಬೇಗ ಕೆಟ್ಟೋಗ್ತದೆ. ಉದಾಹರಣೆಗೆ ನಿಮ್ಮ ಮನೆಗಳಲ್ಲಿ ಯೋಚನೆ ಮಾಡಿ. ನಮ್ಮ ತಾಯಿ ಇದ್ದರು, ಉದಾಹರಣೆ ನಾನು ನಮ್ಮ ಮನೆಯ ವಿಚಾರವನ್ನು ಹೇಳ್ತೇನೆ. ಬೇರೆಯವ್ರ ಮನೆಯದು ಹೇಳಿದ್ರೆ ಅವಲೇ ಡಾಕ್ಟ್ರ್ ಹೇಳಿದ್ರು ಬೇರೆಯವ್ರ ಮನೇದು ಮಾತಾಡಬಾರ್ದು, ಬೇರೆ ವಿಚಾರ ಮಾತಾಡಬಾರ್ದು ಅಂತ ಅಲ್ವಾ. ಅದನ್ನು ನಾನು ಅಪ್ಲೈ ಮಾಡ್ಕೊತೀನಿ. ಏಕೆ ಅಂತಂದರೆ ನಾನು ನಮ್ಮ ಮನೇಲಿದ್ದಾಗ, ನಾನು ಪೂರ್ವಾಶ್ರಮ ಅಂತಂದರೆ ನಾನು ಸ್ವಾಮೀಜಿ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಮನೇಲಿದ್ದೆ. ನಮ್ಮ ಅಜ್ಜಿ 75ರಿಂದ 80 ವರ್ಷ ಬದುಕಿದ್ರು. ನಮ್ಮ ತಾಯಿ ಇದ್ದಾರೆ. ನಮ್ಮ ತಾಯಿಗೆ ಇವಾಗ ಕಾಲು ಕೈ ನೋವು, ಅವ್ರಿಗೆ 50-55 ವರ್ಷ ಇರ್ಬೋದು. ಕೈ ಕಾಲೆಲ್ಲ ನೈತವೆ. ಯಾಕೆ ಅಂತಂದರೆ ಅವ್ರು ತಿನ್ನೋ ಆಹಾರ, ಅವ್ರು ಮಾಡೋವಂಥ ಕೆಲಸ. ಇದೇ ಉದಾಹರಣೆ ಇಟ್ಟುಕೊಂಡು ನೀವೆಲ್ಲ ಡಾಕ್ಟ್ರುಗಳಿದ್ದೀರಾ. ನಾನೊಬ್ಬರು ಡಾಕ್ಟ್ರು ಮನೆಗೆ ಪೂಜೆಗೆ ಹೋಗಿದ್ದೆ. ನೀವೆಲ್ಲ ಡಾಕ್ಟ್ರುಗಳಿದ್ದೀರಾ, ಎಲ್ಲರೂ ಕೇಳಿಸ್ಕೋಬೇಕು. ಯಾಕೆಂದರೆ ನಾನು ಡಾಕ್ಟ್ರು ಮನೆಗೆ ಪೂಜೆಗೆ ಹೋಗಿದ್ದೆ. ಅವರು ಏರ್ ಸ್ಪೆಷಲಿಸ್ಟು. ಅವ್ರು ಡಾಕ್ಟ್ರು ಮನೆಗೆ ಪೂಜೆಗೆ ಹೋಗಿದ್ದೆ ನಾನು. ಅವ್ರ ಪೂಜೆ ಎಲ್ಲ ಆಯಿತು. ಪ್ರಸಾದ ಮಾಡಬೇಕಲ್ವಾ. ಪ್ರಸಾದ ಮಾಡೋಕ್ಕೆ ನಾವೆಲ್ಲ ಎಲ್ಲಿ ಕೂತ್ಕೋತೀವಿ ಅಂತಂದರೆ ನೆಲದಲ್ಲೇ ಕೂತ್ಕೋತೀವಿ. ಈ ಥರ ಏನು ಚೇರ್ ಹಾಕೋದಿಲ್ಲ, ಏನು ಹಾಕೋದಿಲ್ಲ. ಚೇರ್ ಮೇಲೆ ಕೂತ್ಕೊಳೋದಿಲ್ಲ ನಾವು, ನೆಲದಲ್ಲಿ ಕೂತ್ಕೊಂಡು. ಡಾಕ್ಟ್ರಿಗೆ ನಾವು 15 ನಿಮಿಷ ಪ್ರಸಾದ ಮಾಡೋಕ್ಕೆ ನೆಲದಲ್ಲಿ ಕೂತ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ? ನೀವು ಮಾಡುವಂಥ ಡಯಟ್ ಇಲ್ಲ. ಅದಕ್ಕೆ ಹೇಳ್ತಾಯಿದ್ರು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾಯಿದ್ರಲ್ಲ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಇನ್ನೊಬ್ರಿಗೆ ಹೇಳುವಂಥ ಅರ್ಹತೆಯನ್ನು ನಾವು ಕಳ್ಕೊತೀವಿ ಅನ್ನೋದಕ್ಕೆ ಅವರು ಉದಾಹರಣೆ ತುಂಬ ಚೆನ್ನಾಗಿ ಹೇಳಿದರೆ. ಅವನ್ನೆಲ್ಲ ನಾವು ಪಾಲನೆ ಮಾಡಿಕೊಂಡ್ರೆ ನೀವು ಅಷ್ಟೇ, ಎಲ್ಲರೂ ಕೂಡ ಮುಂದೆ ನಾವು ಇನ್ನೊಬ್ರಿಗೆ ಹೇಳ್ಬೋದಾಗಿರ್ತದೆ. ಅದರಿಂದ ಈ ಸಣ್ಣ ಸಣ್ಣ ಉದಾಹರಣೆಗಳನ್ನು ನಾನು ಹೇಳ್ತಾ, ಆರೋಗ್ಯ ಎಷ್ಟು ಮುಖ್ಯ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಇಲ್ಲ ಅಂತಂದರೆ ಎಷ್ಟು ಕೋಟಿ ಇದ್ದರೂ ವ್ಯರ್ಥ. ನಾನು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ನಿಮಗೆ. ನಾನು ಹೆಸರು ಹೇಳೋಕ್ಕೂ ಹೋಗೋದಿಲ್ಲ. ಅವ್ರಿಗೆ ಕೋಮಾ ನಿಮಗೆಲ್ಲ ಡಾಕ್ಟ್ರುಗಳಿಗೆಲ್ಲ ಗೊತ್ತಿದೆ. ಕೋಮಾದಲ್ಲಿದ್ದಾರೆ. ಎಷ್ಟು 9 ವರ್ಷಗಳಿಂದ ಕೋಮಾದಲ್ಲಿದ್ದಾರೆ. ಡಾಕ್ಟ್ರು ಏನು ಆಗೋದಿಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅವರು ಆಕ್ಸಿಜನ್ನಲ್ಲೇ 9 ವರ್ಷದಿಂದ ಇಟ್ಟಿಸ್ಕೊಂಡಿದ್ದಾರೆ ಅಂತಂದರೆ ಅವ್ರ ಹತ್ರ ದುಡ್ಡಿದೆ, ಇರಿಸ್ಕೊಂಡಿದ್ದಾರೆ. ಸಾಮಾನ್ಯ ಜನ ಏನು ಮಾಡ್ತಾರೆ ಹೇಳಿ? ದುಡ್ಡಿಲ್ಲ ಅಂದವ್ರು ಏನು ಮಾಡ್ತಾರೆ ಪಾಪ? ದುಡ್ಡಿದ್ದರೆ ಒಂಥರ ಚಿಂತೆ, ದುಡ್ಡಿಲ್ಲ ಅಂದರೆ ಇನ್ನೊಂಥರ ಚಿಂತೆ. ಅದಕ್ಕೆ ಡಾಕ್ಟ್ರು ಹೇಳ್ತಾಯಿದ್ರು, ದುಡ್ಡು ಅನ್ನೋದು, ಹಣ ಅಂದರೆ ಹೆಣನೂ ಕೂಡ ಬಾಯಿ ಬಿಡ್ತದೆ ಅಂತ ಹಿಂದೆ ಗಾದೆಗಳನ್ನು ಎಲ್ಲ ಕೂಡ ಹೇಳ್ಬಿಟ್ಟಿದ್ದಾರೆ. ಅದನ್ನು ಈಗ ಅಪ್ಲೈ ಆಗ್ತಾಯಿದೆ ಎಲ್ಲರೂ ಕೂಡ ಜಲ, ಪ್ರಕೃತಿ, ಸೌಂದರ್ಯ ಇವನ್ನೆಲ್ಲ ನಾವು ನಾಶ ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ನಮಗೆ ಪ್ರಕೃತಿ ಏನು ಕೊಡ್ತಾ ಇದೆ? ಉದಾಹರಣೆನ, ಸಾಕ್ಷಿಯನ್ನು ಕೊಡ್ತಾ ಇದೆ. ಆದರೆ ಎಲ್ಲ ಜೊತೆ ನಾವೆಲ್ಲ ಪ್ರಕೃತಿಯನ್ನು ಉಳಿಸೋದ್ರ ಜೊತೆಗೆ ಆರೋಗ್ಯ. ಡಾಕ್ಟ್ರು ನಿಮ್ಮ ಹತ್ರ ಬಂತ ಅಂದರೆ ಅವ್ರಿಗೆ ಎಷ್ಟಿದೆ, ಡಾಕ್ಟ್ರು ಹೇಳ್ತಾಯಿದ್ರು ಅವರಲ್ಲಿ ಎಷ್ಟು ಬಜೆಟ್ ಇದೆಯೋ ಅದರಲ್ಲಿ ನಾವು ಮುಗಿಸಿ ಕಳಿಸ್ಬೇಕು ಅಂತ. ಅದರಿಂದ ನೀವೆಲ್ಲರೂ ಕೂಡ, ಯಾರೂ ಕೂಡ ಅವಿದ್ಯಾವಂತರು ಡಾಕ್ಟ್ರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ವಿದ್ಯಾ ದದಾತಿ ವಿನಯಂ ವಿನಯ ಧ್ಯಾತಿ ಪಾತ್ರತ ದಾತೃತ್ವನಮಾಪ್ನೋತಿ ಅಂತ ಹೇಳ್ತಾರೆ ನಮ್ಮ ಸಂಸ್ಕೃತದಲ್ಲಿ. ವಿದ್ಯೆ ಇದ್ದರೆ ವಿನಯ, ವಿನಯ ಇದ್ದರೆ ಧನ, ವಸ್ತು, ಕನಕ, ವಸ್ತು ಎಲ್ಲವೂ ಕೂಡ ನಮ್ಮ ಹತ್ರಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಜೀವನ ಅನ್ನೋದು 3 ಅಕ್ಷರದ ಮೇಲೆ ನಿಂತಿರ್ತದೆ. ಜನನ ಅನ್ನೋದು ಎಷ್ಟು ಅಕ್ಷರ ಇರ್ತದೆ? 3 ಅಕ್ಷರ. ಮರಣ ಅನ್ನೋದು 3 ಅಕ್ಷರ. ಜೀವನ 3 ಅಕ್ಷರ. ನಾವು ಮಕ್ಕಳು ಅಂತ ಹೇಳ್ತೀವಿ, 3 ಅಕ್ಷರ. ವಿದ್ಯಾರ್ಥಿ ಅನ್ನೋದು 3 ಅಕ್ಷರ. ಯೌವನ ಅನ್ನೋದು 3 ಅಕ್ಷರ. ನಾವೆಲ್ಲವನ್ನು ಲೆಕ್ಕ ಹಾಕೊಂಬಂದಂತಂದರೆ ನಮ್ಮ ಅಕ್ಷರ ಎಲ್ಲ ಎಷ್ಟು? 3 ಅಕ್ಷರ. ಅದರಿಂದ ಈ 3 ಅಕ್ಷರದ ಜೀವನವನ್ನು 3 ದಿನ ಬದುಕಿದರೂ ಕೂಡ ಚೆನ್ನಾಗಿ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿರ್ತದೆ. ಅದಕ್ಕೆ ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಲೇಸನಿಸಿಕೊಂಡು 5 ದಿನ ಬದುಕಿದರೇನು, ಲೇಸನಿಸಿಕೊಂಡು 3 ದಿನ ಬದುಕಿದರೇನು, ಲೇಸನಿಸಿಕೊಂಡು 1 ದಿನ ಬದುಕಿದರೇನು ಅಂತ. ಲೇಸು ಅಂತಂದರೆ ಅವನು ಒಳ್ಳೆಯವನಪ್ಪ, ಅವನು ತತ್ವಚಿಂತಕ, ಅವನು ಒಳ್ಳೆಯವನು ಅಂತ 1 ದಿನ ಅಲ್ಲ, 5 ದಿನ ಅಲ್ಲ, 1 ಅರೆಗಳಿಗೆ 1 ಕ್ಷಣ ಬದುಕಿದ್ರು ಅವನು ಉತ್ತಮವಾದಂಥ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾ ಇದ್ರು ಬಸವಣ್ಣವರು. ಹಾಗಾಗಿ ಬಸವಣ್ಣವರ ಆದರ್ಶ, ಶಿವಕುಮಾರ ಮಹಾಶಿವಯುಗಳ ಆದರ್ಶವನ್ನು ನಾವೆಲ್ಲರೂ ಇಟ್ಟುಕೊಂಡು ಬೆಳೆಯೋಣ ಅಂತ ಹೇಳ್ತಾ,
ನಿಮಗೆಲ್ಲರಿಗೂ ಈ ಪ್ರಶಸ್ತಿಯನ್ನು ಕೊಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ಕರ್ನಾಟಕ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಗೌರವ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸೇರಿಸ್ತಾ ಎಲ್ರಿಗೂ ಶುಭ ಕೋರಿ ಎನ್ನ ಮಾತುಗಳಿಗೆ ವಿರಾಮನು ಹೇಳ್ತೇನೆ. ಶುಭಂ ಭೂಯಾತ್. ಶರಣು ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯನ ವಹಿಸಿ ತಮ್ಮ ಅಮೃತಡೆ ನುಡಿಗಳ ಮೂಲಕ ಆಶೀರ್ವಚನ ನೀಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮೀಜಿಗಳಿಗೆ ನಿಮ್ಮೆಲ್ಲರ ಭಕ್ತಿಪೂರ್ವಕ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈಗ ಬಹಳ ಸಮಯದಿಂದ ಚಿಕ್ಕ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ. 1-2 ಹಾಡುಗಳ ಒಂದು ನೃತ್ಯವನ್ನು ನಾವು ಕೂಡ ಒಂದು ಮನೋರಂಜನೆಯನ್ನು ಅನುಭವಿಸೋಣ ಅಂತ ಹೇಳ್ತಾ ಈಗ ಮಕ್ಕಳಿಗೆ ಒಂದು ವೇದಿಕೆಯನ್ನು ನಾವು ಬಿಟ್ಕೊಡ್ತಾ ಇದ್ದೇವೆ. ನಂತರದಲ್ಲಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಲಗಿ ಸುರೇಶ್ ಅವರು ವಂದನಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನೀವು ಬರ್ರಿ, ಬೇಗ ಬರ್ರಿ, ಬೇಗ ಬೇಗ.